बोलो भारत माता की, बोलो भारत माता की, नरेंद्र मोदी की। वंदे मातरम सुजलाम सुफलाम मलयज शीतलाम सस्यश्यामलां मातरं वन्दे मातरं शुभ्रज्योत्स्ना पुलकितयामिनीं पुल्लकुसुमितद्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरं वन्दे मातरं वन्दे मातरं। ಸರ್ವರಿಗೂ ಸ್ವಾಗತವನ್ನು ಹಾಗೂ ಪ್ರಾಸ್ತಾವಿಕವನ್ನು ಮಾಡಲಿದ್ದಾರೆ. ಆ ಬಳಿಕ ಉದ್ಘಾಟನೆ ಆಗ್ತದೆ. ಉದ್ಘಾಟಕರ ಮಾತು ಆದ ಬಳಿಕ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಅಧ್ಯಕ್ಷೀಯ ನುಡಿಗಳನ್ನು ಆಡ್ತಾರೆ. ಆ ಬಳಿಕದ ಅವಧಿಯಲ್ಲಿ 11 ವರ್ಷಗಳ ಕಾಲ ನಮಗುಂಟಾದ ಹಿತಾನುಭವವನ್ನು ನಾವು ಹೇಗೆ ಜನರಿಗೆ ಮುಟ್ಟಿಸಬೇಕು, ಅಲ್ಲದೆ ವಿಚಾರಗಳೇನು, ನರೇಂದ್ರ ಮೋದಿಯವರ 11 ವರ್ಷದ ಆಡಳಿತದ ಸಾಧನೆಗಳೆಂಬುದಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಪ್ರತಾಪ್ ಸಿಂಹನಾಯಕ್ ಅವರು ನಮ್ಮೊಂದಿಗೆ ಸಂವಾದವನ್ನು ಮಾಡಲಿಕ್ಕಿದ್ದಾರೆ. ಆ ಬಳಿಕ ಸರ್ವರಿಗೂ ಕೂಡ ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಗೀತದೆ. ಅದರ ಪ್ರಥಮದಲ್ಲಿ ನಮಗೆ ಅತ್ಯಂತ ದುಃಖಕರವಾದಂತಹ 2 ವಿಚಾರಗಳಿವೆ. ಒಂದನೆಯದಾಗಿ ನಮ್ಮ ನಕ್ರೆ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಆಕಸ್ಮಿಕವಾಗಿ ಅಪಘಾತದಲ್ಲಿ ಮಡಿದಂತಹ ಸುಬ್ರಹ್ಮಣ್ಯ ಸಾಲ್ಯಾನ್ ಇವರ ಆತ್ಮಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ಸಮಯ ಇದು. ಜೊತೆಗೆ ಮೊನ್ನೆ ತಾನೇ ನಮ್ಮ ದೇಶಕ್ಕೆ ಒಂದು ಮಂಕು ಬಡಿದು ಅಥವಾ ಎಲ್ಲರೂ ಕೂಡ ದುಃಖದ ಕಡಲಲ್ಲಿ ತೇಲಿ ಹೋಗಿರುವಂತಹ ಒಂದು ವಿಚಾರ. ವಿಮಾನ ಒಂದು ದುರಂತಕ್ಕೀಡಾಗಿ ಸುಮಾರು 274ಕ್ಕಿಂತಲೂ ಹೆಚ್ಚು ಜನ ದುರ್ಮರಣವನ್ನು ಅಪ್ಪಿದ್ದಾರೆ. ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಂತಹ ಮಂದಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಕೂಡ ಆ ಒಂದು ಅವರ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ. ಜೊತೆಗೆ ನಮ್ಮ ಸರ್ಕಾರದ ಒಂದು ಅವ್ಯವಸ್ಥೆಯಿಂದಾಗಿ ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯದ ಸಂಭ್ರಮವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸುಮಾರು 11 ಜೀವಗಳು ಬಲಿಯಾಗಿತ್ತು. ಇದನ್ನು ಕೂಡ ನೆನೆದು ಅವರ ಆತ್ಮಕ್ಕೂ ಚಿರಶಾಂತಿ ಸಿಗಲಿ ಎಂಬುದಾಗಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರು ಹಾಗೂ ಆಗಮಿಸಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಸೇನಾನಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ ಮಂಡಲದ ಅಧ್ಯಕ್ಷರಾದಂತಹ ನವೀನ್ ನಾಯಕ್ ಇವರು. ಜನತಾ ಪಾರ್ಟಿ ಕಾರ್ಕಳ ಮಂಡಲದ ವತಿಯಿಂದ ಇವತ್ತು ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಯವರ 11 ವರ್ಷದ ಸಾಧನೆಯನ್ನು ಬಿಂಬಿಸಬೇಕು, ಆ ಸಾಧನೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಇವತ್ತು ಕಾರ್ಕಳದಲ್ಲಿ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಉಪಸ್ಥಿತಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಗ್ರಾಮ ಪಂಚಾಯತ್ನ ಸದಸ್ಯರುಗಳೇ, ಪುರಸಭೆಯ ಸದಸ್ಯರುಗಳೇ, ನಮಗೆಲ್ಲರಿಗೂ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 11 ವರ್ಷದಲ್ಲಿ ನಮ್ಮ ದೇಶ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ಬಹುಶಃ ನಮಗೆಲ್ಲರಿಗೂ ಕೂಡ ವಿಚಾರ ಗೊತ್ತಿದೆ. ಆದರೆ ಯಾರನ್ನೋ ಒಬ್ಬರನ್ನು ಎದ್ದು ನಿಂತು ಮೋದಿಯವರ ಸಾಧನೆ ಏನು ಅಂತ ನಮ್ಮ ಕಾರ್ಯಕರ್ತರ ಹತ್ರ ಕೇಳಿದರೆ ಬಹುಶಃ
ತಟ್ಟಂತ ನಮ್ಗೆ ಹೇಳಲಿಕ್ಕೆ ಯಾವುದೂ ಕೂಡ ನೆನಪಿಗೆ ಯೋಚನೆಗಳು ಬರೋದಿಲ್ಲ ಅಂತೇಳುವಂಥ ವಿಚಾರ ನಮ್ಮ ಮನದಾಳದಲ್ಲಿದೆ. ಇದೆಲ್ಲವನ್ನು ಕೂಡ ಇವತ್ತು ನಾವು ಯಾಕೆ ಗ್ರಾಮ ಪಂಚಾಯತ್ ಸದಸ್ಯರನ್ನೇ ಜಾಸ್ತಿ ಕೇಂದ್ರೀಕೃತವಾಗಿ ಕರೆದಿವೆ ಅಂತ ಹೇಳಿದರೆ, ಎಲ್ಲ ವಿಚಾರಗಳು ಗ್ರಾಮ ಪಂಚಾಯತ್ ಸದಸ್ಯರು ಜನಸಾಮಾನ್ಯರಿಗೆ ತುಂಬ ಹತ್ತಿರ ಇರುವಂತಹ ಸದಸ್ಯರು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಜನನಾಯಕ, ಗ್ರಾಮ ಪಂಚಾಯತ್ನ ಒಬ್ಬ ಸದಸ್ಯ, ಅವನು ತನ್ನ ಮನೆ ಪರಿಸರದ, ತನ್ನ ಬೂತ್ನ ಎಲ್ಲ ಸದಸ್ಯರ ಸಂಪರ್ಕದಲ್ಲಿರ್ತಾನೆ. ಅಂತಹ ಸದಸ್ಯರು ಇವತ್ತು ಕೇಂದ್ರ ಸರ್ಕಾರದ ಬಹುಶಃ ಭಾರತದ ಇತಿಹಾಸದಲ್ಲೇ ಇಷ್ಟು ಒಳ್ಳೆ ಆಡಳಿತವನ್ನು ಕೊಟ್ಟಂಥ ಒಬ್ಬ ನಾಯಕ ನಮ್ಮ ನರೇಂದ್ರ ಮೋದಿಯವರ ಸಾಧನೆಯನ್ನು ನಾವು ಜನಗಳಲ್ಲಿ, ಮನೆಗಳಲ್ಲಿ, ಮನೆಗಳಲ್ಲಿ ತಲುಪಿಸುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬಹುಶಃ ಇಡೀ ದೇಶದಲ್ಲಿ ಈ ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ದೃಷ್ಟಿಯಲ್ಲಿ ಇಂತಹ ಒಂದು ಕಾರ್ಯಾಗಾರ ನಡೀತಾ ಇದೆ. ನಾನು ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ನಮ್ಮ ಪ್ರತಾಪ್ ಸಿಂಹ ನಾಯ್ಕರು ನಿಮಗೆ 3/4 ಗಂಟೆ ಅದರ ಬಗ್ಗೆನೇ ಅವರು ವಿಚಾರಗಳನ್ನ ಹೇಳ್ತಾರೆ. ನಾನು ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಸೇರಿದ್ದೇವೆ. ನಮಗೆಲ್ಲರಿಗೂ ಕೂಡ ಎಲ್ಲ ಅವಧಿ ಕೂಡ ಇವತ್ತು ಗ್ರಾಮ ಪಂಚಾಯತ್ನ ಅವಧಿ ಆಗಿರ್ಬೋದು, ಪುರಸಭೆ ಅವಧಿ ಆಗಿರ್ಬೋದು, ಇನ್ನೊಂದು 5-6 ತಿಂಗಳಲ್ಲಿ ನಮ್ಮ ಅವಧಿಗಳು ಮುಗಿತದೆ. ಆದರೆ ನಾವು ಕಳೆದ 5 ವರ್ಷ ನಮಗೆ ಪಕ್ಷ ಆಗಿರ್ಬೋದು, ಜನ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮಗೊಂದು ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅಥವಾ ನಮ್ಮನ್ನು ಗ್ರಾಮ ಪಂಚಾಯತ್ನ ಅಥವಾ ಪುರಸಭೆಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಆದರೆ ನಾವೇನು ಜನರಿಗೆ ಸೇವೆಯನ್ನು ಕೊಟ್ಟಿದ್ದೇವೆ, ಇನ್ನು ಉಳಿದ 5-6 ತಿಂಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಮತ್ತೆ ಚುನಾವಣೆ ಬಂದಾಗ ನಮ್ಮ ಜಾಗಕ್ಕೆ ನಮ್ಮಂತೆ ಇನ್ನೊಬ್ಬ BJP ಸದಸ್ಯರನ್ನ ಚುನಾಯಿಸಿ ಹೋಗುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಆದ್ದರಿಂದ ಎಲ್ಲವನ್ನ ಮನಗಂಡು ಇನ್ನು 5-6 ತಿಂಗಳು ನಾವು ಸಕ್ರಿಯವಾಗಿ ಪಕ್ಷದ ಕೆಲಸಗಳನ್ನು, ಪಕ್ಷದ ಚಟುವಟಿಕೆಗಳನ್ನ ಸಕ್ರಿಯವಾಗಿ ಮಾಡಬೇಕು ಅಂಥೇಳೋ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಾವೆಲ್ಲರೂ ಕೂಡ ಇವತ್ತು ಗ್ರಾಮವನ್ನ ಮುಖಾಂತರ ನಾವು ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಅದು ಇವತ್ತು ಗ್ರಾಮವನ್ನ ಮುಖಾಂತರ ನೇರವಾಗಿ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶಗಳುಂಟು. ನರೇಂದ್ರ ಮೋದಿಯವರು ಬಂದ ಮೇಲೆ ಎಲ್ಲ ಡಿಜಿಟಲ್ ಪೇಮೆಂಟ್ ಮುಖಾಂತರ ಎಲ್ಲ ಯಾವ ಅನುದಾನಗಳು ಅಥವಾ ಏನಾದರೆ ಅವರಿಗೆ ಸಹಾಯಧನಗಳು ಬಂದರೆ ನೇರವಾಗಿ ಅವರ ಅಕೌಂಟಿಗೆ ಹೋಗ್ತದೆ. ನಮ್ಗೆ ಯಾರಿಗೂ ಕೂಡ ಗಮನಕ್ಕೂ ಕೂಡ ಬರೋದಿಲ್ಲ. ಅಂತಂದರೆ ಇಷ್ಟು ಒಳ್ಳೆಯ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಆಗ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ನಾವು ತಳಮಟ್ಟದಲ್ಲಿ ಗಮನಿಸದೇ ಇದ್ದರೆ, ನಮ್ಮ ಕಾರ್ಯಕರ್ತರಿಗೆ, ಫಲಾನುಭವಿಗಳಿಗೆ ಮುಟ್ಟಿಸದೇ ಇದ್ದರೆ ಖಂಡಿತವಾಗಿಯೂ ನಮ್ಮ ಕೇಂದ್ರ ಸರ್ಕಾರದ, ನಮ್ಮ ಸರ್ಕಾರದ ಸಾಧನೆಗಳು ಜನರಿಗೆ ಮುಟ್ಟುವುದಿಲ್ಲ ಅಂತ ಹೇಳುವಂಥ ವಿಚಾರ ಕೂಡ ಈ ಮಧ್ಯೆ ನಮ್ಮ ನಡುವೆ ಇದೆ. ಅದರಿಂದ ಇದೆಲ್ಲವನ್ನು ಕೂಡ ಮನಗೊಂಡು ನಾವೆಲ್ಲರೂ ಕೂಡ ಪಕ್ಷ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಾಗಾರವನ್ನು ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೋ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದಿನ 5-6 ತಿಂಗಳು ನಾವು ಒಳ್ಳೆ ಕೆಲಸಗಳನ್ನ ಮಾಡಿ ಮತ್ತೆ ನಮ್ಮ ಹಿಂದಿನ ಪರಂಪರೆಯನ್ನು ಮುಂದುವರಿಸುವಂಥ ಕೆಲಸಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಯಾಗಬೇಕು ಅಂತ ವಿಚಾರಗಳನ್ನ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ನಮ್ಮ ಹಿರಿಯರು ಆಗಿರುವಂತಹ ಬೋಳ MK ವಿಜಯ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಈ ಕಾರ್ಯಾಗಾರವನ್ನು ನಡೆಸಿಕೊಡ್ಲಿಕ್ಕಿರುವಂತಹ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಪ್ರತಾಪ್ ಸಿಂಹ ನಾಯ್ಕ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಮಹಾವೀರ್ ಹೆಗ್ಡೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾ ವಕ್ತಾರರಾಗಿರುವಂತಹ ಮುಟ್ಲಬಾಡಿ ಸತೀಶ್ ಶೆಟ್ಟಿ ಅವರನ್ನ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ಬಂದಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಸಮಿತಿ ಅಧ್ಯಕ್ಷರುಗಳು, ಪಕ್ಷದ ಅನನ್ಯ ಜವಾಬ್ದಾರಿ ಇರುವಂಥ ಎಲ್ಲರನ್ನ ಕೂಡ, ಪುರಸಭೆಯ ಸದಸ್ಯರನ್ನು ಎಲ್ಲರನ್ನ ಕೂಡ, ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡ್ತಾ, ಪತ್ರಕರ್ತ ಮಿತ್ರರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ನೀವು ನನ್ನ ಸ್ವಾಗತ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಸರ್ವರಿಗೂ ಕೂಡ ಸ್ವಾಗತವನ್ನು ನೀಡಿ, ನಮ್ಮ ಮಂಡಳಾದ್ಯಂತ ಹಳ್ಳಿಗಳಲ್ಲಿ ಸಂಚರಿಸಿ ಪಕ್ಷವನ್ನು ಸಂಘಟಿಸಿರುವಂತಹ ನಮ್ಮ ಮಂಡಲದ ಅಧ್ಯಕ್ಷರಾದ ನವೀನ್ ನಾಯಕ್ ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ, ಕಾರ್ಯದರ್ಶಿಯವರಿಂದ ಅವರಿಗೆ ಗೌರವದ ಶಾಲನ್ನು ಹಾಕದಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ನೀಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪವನ್ನು ಪ್ರಜ್ವಲನಗೊಳಿಸಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಬೇಕಾಗಿ ನಮ್ಮ ಹಿರಿಯರಾಗಿರುವಂತಹ ನ್ಯಾಯವಾದಿಗಳೂ ಆಗಿರುವಂತಹ MK ವಿಜಯ್ ಕುಮಾರ್ ಇವರಲ್ಲಿ ವಿನಂತಿಸಿಕೊಂಡು, ಸರ್ವ ಗಣ್ಯರು ಕೈಜೋಡಿಸಿಕೊಂಡು ಪಂಚದ್ವೀಪವನ್ನು ಪ್ರಜ್ವಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಎಂಬಂತೆ
ಅಜ್ಞಾನದಿಂದ ಸುಜ್ಞಾನದೆಡೆಗೆ ಹೋಗುವಂತಹ ಬೆಳಕು ನಮ್ಮೆಲ್ಲರಿಗೂ ಆವರಿಸಲಿ. ನಮಗೆ ಆವರಿಸಿರುವಂತಹ ಕತ್ತಲು ದೂರಾಗಿ ಬೆಳಕಿನ ಸುಜ್ಞಾನ ನಮಗುಂಟಾಗಲಿ, ನಮ್ಮ ದೇಶಕ್ಕೆ ಅಭ್ಯುದಯವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ, ದೀಪ ಹೇಗೆ ತಾನು ಸುಟ್ಟು ತನ್ನ ಸುತ್ತಲಿನ ಪರಿಸರವನ್ನು, ತನ್ನ ಸುತ್ತಲಿನ ಪ್ರದೇಶವನ್ನು ಪ್ರಜ್ವಲಗೊಳಿಸುತ್ತದೆಯೋ ಅದೇ ರೀತಿ ತಾವು ಈ ಸಮಾಜದಲ್ಲಿ ಸತ್ಕರ್ಮದಿಂದಾಗಿ ನಮ್ಮ ದೇಶದ ಅಭ್ಯುದಯಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ, ಪಣ ತೊಡೋಣ ಎಂಬ ಮಾತನ್ನು ಹೇಳ್ತಾ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದವರು MK ವಿಜಯಕುಮಾರ್ ಅವರು, ಖ್ಯಾತ ನ್ಯಾಯವಾದಿಗಳು, ನಮ್ಮ ಪಕ್ಷದ ಮಾರ್ಗದರ್ಶಕರು, ಸರ್ವಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಮುನ್ನಡೆಸಿದವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶಾಸಕರಾದಂತಹ ಶ್ರೀ ಸುನಿಲ್ ಕುಮಾರ್ ಅವರು ನಮ್ಮೊಂದಿಗೆ 11 ವರ್ಷದ ಕಾಲದ ಈ ಕಾರ್ಯಕ್ರಮದ ಮಹತ್ವವನ್ನು ತಿಳಿಯಪಡಿಸುವವರಿದ್ದಾರೆ. ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾದಂಥ MK ವಿಜಯಕುಮಾರ್ರೇ, ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯ್ಕರೇ, ಕ್ಷೇತ್ರ ಅಧ್ಯಕ್ಷರೇ, ಮಹಾವೀರ ಹೆಗ್ಡೆಯವರೇ, ಮುಟ್ಲಪಾಡಿ ಸತೀಶ್ ಶೆಟ್ಟರೆ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ, ಮೋದಿ ಸರ್ಕಾರಕ್ಕೆ 11 ವರ್ಷ ತುಂಬುತ್ತಾ ಇರುವಂಥ ಸಂದರ್ಭದಲ್ಲಿ ದೇಶಾದ್ಯಂತ ಈ ಸರ್ಕಾರದ ಸಾಧನೆಗಳು ಮತ್ತು ಬದಲಾದಂಥ ಭಾರತ, ವಿಕಸಿತ ಭಾರತದ ಕುರಿತಂತೆ ಕಾರ್ಯಾಗಾರಗಳು ದೇಶಾದ್ಯಂತ ಇವತ್ತು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಇತ್ಯಾದಿ ಕಾರ್ಯಕರ್ತರಿಗೆ ಈ ಸಂಗತಿಗಳನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ತಾಲೂಕಿನಲ್ಲೂ ಕೂಡ ಈ ಕಾರ್ಯಾಗಾರ ಇವತ್ತು ನಡೆದಿದೆ. ಈ ಎಲ್ಲ ವಿಷಯಗಳ ಕುರಿತಂತೆ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರು ಮತ್ತು ವಿಜಯಕುಮಾರ್ ನಮ್ಮ ನಡುವೆ ಉಲ್ಲೇಖವನ್ನು ಮಾಡೋರಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಮುಂದೆ ನಡೀತಾ ಇರುವಂಥ ಒಂದು ಕಾರ್ಯಕ್ರಮದ ಕುರಿತಂತೆ ಒಂದು 5-10 ನಿಮಿಷ ನಾನು ಮಾತಾಡೋರಿದ್ದೇನೆ. ನಂತರ ನಾನು ಜಿಲ್ಲಾ ಅಧ್ಯಕ್ಷರ ಪದಗ್ರಹಣದ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿರೋದ್ರಿಂದ ಒಂದು 10-15 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ನಾನು ತೆರಳೋನಿದ್ದಾನೆ. ಒಂದು ಸರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕೈ ಎತ್ತಿ ನೋಡೋಣ. ಅಧ್ಯಕ್ಷರು, ಮುನ್ಸಿಪಾಲ್ಟಿ ಅಧ್ಯಕ್ಷರು ಇರಲಿ. 3, 5, 6, 7, 8, 9, 10, 11, 12, 13, 14, 15, 16, 17. ಉಪಾಧ್ಯಕ್ಷರು ಬಿಡಿ. ಗ್ರಾಮ ಸಮಿತಿ ಅಧ್ಯಕ್ಷರು, ಸ್ಥಾನೀಯ ಸಮಿತಿ ಅಧ್ಯಕ್ಷರು, ಅಶೋಕಣ್ಣ ಯಾಕಡೆದಿರ್ತಾರ ಇರ್ತೀನ ಜನ ಬಿಡಿ. ಯಾರು ಇವತ್ತು ಕಾರ್ಯಕ್ರಮಕ್ಕೆ ಅಸಾಧ್ಯ ಆಗಿದ್ದು ನಾವೆಲ್ಲರೂ ಗಮನಿಸಿ, ನಾಡಿದ್ದು ಜೂನ್ 23ನೇ ತಾರೀಕು ನಮ್ಮ 2 ಜಿಲ್ಲೆನಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಕುರಿತಂತೆ ನಾನು ಈ ಸಭೆಯಲ್ಲಿ ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ಇರುವಂಥದ್ದು, ಗ್ರಾಮ ಪಂಚಾಯಿತಿಗಳ ಆಡಳಿತ ಮತ್ತು ಈ ಸರ್ಕಾರ ಬಂದ ನಂತರ ಬೇರೆ ಬೇರೆ ಸುತ್ತೋಲೆಗಳ ಮುಖಾಂತರ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗಿದೆ ಎನ್ನುವಂಥದ್ದು ಕಳೆದ ಹಲವು ನಿದರ್ಶನಗಳ ಮುಖಾಂತರ ಈ ಸರ್ಕಾರದ ಅವಧಿಯಲ್ಲಿ ನಿಮಗೆ ಗೊತ್ತಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಜನವಿರೋಧಿಯಾದಂಥ ನಿಲುವುಗಳನ್ನು ಈ ಸರ್ಕಾರಗಳು ತೆಗೆದುಕೊಳ್ತಾ ಬಂದಿದೆ. 60% ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ಭ್ರಷ್ಟಾಚಾರಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿರೋದನ್ನು ಕೂಡ ನಾವು ನೋಡಿದ್ದೇವೆ. ನಾನು ರಾಜ್ಯ ಮಟ್ಟದ ವಿಷಯಗಳನ್ನು ತುಂಬ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ನಮ್ಮೆಲ್ಲರ ಗಮನದಲ್ಲಿದೆ. ಈ ಸರ್ಕಾರ ಬಂದಂಥ ಆರಂಭದಲ್ಲಿ 185 ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಗರಣ ಆಯಿತು. ಅದಾದ ನಂತರ ಮೂಡ ಹಗರಣ ಆಯಿತು, ಅಬ್ಕಾರಿ ಇಲಾಖೆಯಲ್ಲಿ ನಡೆದಂಥ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ನಡೆದಂಥ ಹಗರಣ, ಮೊನ್ನೆ ಜಾತಿ ಗಣತಿಯ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ಯೂಟರ್ನು, ಈಗ ಕಾಲ್ತುಳಿತದಲ್ಲಿ 11 ಜನ ಸತ್ತರೂ ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥ ಉಡಾಫೆಯ ಸಂಗತಿಗಳು, ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಟ್ಟುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರ ತನ್ನ ಕಾರ್ಯವೈಖರಿಯನ್ನು ಯಾವ ಪ್ರಮಾಣದಲ್ಲಿ ಮುಂದುವರಿಸ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಯಲ್ಲಿ ಜನರಿಗೆ ಕಿತ್ತು ತಿನ್ನುವಂಥ ಸಮಸ್ಯೆಗಳನ್ನು ಈ ಸರ್ಕಾರ ಬಂದ ನಂತರ
ಸೃಷ್ಟಿ ಆಗಿದ್ದರೂ ಕೂಡ ಒಂದು ಜನಪರವಾದಂಥ ಆಡಳಿತವನ್ನು ನಡೆಸಬೇಕಾದಂಥ ಸರ್ಕಾರ ನನಗೇನೂ ಸಂಬಂಧ ಇಲ್ಲ ಅನ್ನುವಂಥ ರೂಪದಲ್ಲಿ ಕೂತ್ಕೊಂಡಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಿಗೆ ಇದರ ಬಗ್ಗೆ ತೀವ್ರತೆಗಳು ನಮಗೆ ಗೊತ್ತಿದೆ. ಮಾತೆತ್ತಿದ್ರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಗೆ ಅಂತೇಳಿ ಸರ್ಕಾರ ಒಂದೊಂದು ತಾಲೂಕುಗಳಿಗೆ ಮೊನ್ನೆ ತನಕ ಕೊಟ್ಟಿದ್ದು 10 ಕೋಟಿ ರೂಪಾಯಿ ಅನುದಾನವನ್ನು 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಭಾಳ ದೊಡ್ಡದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, BJP ಸರ್ಕಾರದ ಅವಧಿಯಲ್ಲಿ ಒಂದೊಂದು ಬೂತ್ಗಳಿಗೆ 10 ಕೋಟಿ ಕೊಟ್ಟಿದ್ದೀವಿ ನಾವು ಅಂತ. ಒಂದು ತಾಲೂಕಿಗೆ 10 ಕೋಟಿ ಕೊಟ್ಟಿದ್ದಲ್ಲ, ಒಂದೊಂದು ಬೂತ್ಗಳಿಗೆ 10 ಕೋಟಿ ರೂಪಾಯಿ ಅನುದಾನಗಳನ್ನು ನಾವು ಕೊಟ್ಟಿದ್ವಿ. ಇಂಥ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಅಭಿವೃದ್ಧಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣವನ್ನು ಈ ಸರ್ಕಾರ ಸೃಷ್ಟಿ ಮಾಡಿರುವಂಥದ್ದು. ಇವತ್ತು ಭಾಳ ಪ್ರಮುಖವಾದಂಥ 4 ವಿಷಯಗಳನ್ನು ಇಟ್ಟುಕೊಂಡು ಒಂದು ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ನಾವು 2 ಜಿಲ್ಲೆಯ ಶಾಸಕರುಗಳು ತೀರ್ಮಾನವನ್ನು ಮಾಡಿದ್ದೇವೆ. ಕಳೆದ 3-4 ತಿಂಗಳ ಕೆಳಗಡೆ ಒಂದು ದೊಡ್ಡ ಹೋರಾಟವನ್ನು ನಾವು ತಾಲೂಕು ಕಚೇರಿಯ ಮುಂದೆ ನಾವು ಮಾಡಿತ್ತು. ನಿಮಗೆ ಗೊತ್ತಿದೆ 9 and 11 ಸಮಸ್ಯೆ ಗೊತ್ತಿದೆ, ಎಷ್ಟು ತೀವ್ರ ಇದೆ ಅಂತ ಗೊತ್ತಿದೆಯಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ 10 ಅರ್ಜಿಗಳು ಕೊಳಿತಾ ಕೂತಿದೆ. ನಾವು ಪ್ರಾಧಿಕಾರಕ್ಕೆ ಇವತ್ತು ಕಾಪುಗೆ ಹೋಗಬೇಕಾಗಿರುವಂಥದ್ದು, ಬ್ರಹ್ಮಾವರಕ್ಕೆ ಹೆಬ್ರಿಯರ್ ಹೋಗಬೇಕಾಗಿರುವಂಥದ್ದು. 6-8 ತಿಂಗಳಾದರೂ ಕೂಡ 9 and 11 ಸಮಸ್ಯೆ ಕನ್ವರ್ಷನ್ ಆಗದಲೇ ಮನೆ ಕುಳಿತವನಿಗೆ ಮನೆ ಕಟ್ಟಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯಾದ್ಯಂತ ನಿರ್ಮಾಣ ಆಗಿರುವಂಥದ್ದು 2 ಜಿಲ್ಲೆಗಳಲ್ಲಿ. ಆ ಪ್ರಾಧಿಕಾರದ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅಂತೇಳಿ ನಾವು ವಿಧಾನಸಭೆಯ ಒಳಗೆ ಮಂತ್ರಿಗಳ ಬಳಿ 10 ಬಾರಿ ಹೇಳ್ಕೊಂಡ್ರೂ ಕೂಡ ಇವತ್ತಿನ ತನಕ 9 and 11 ಸಮಸ್ಯೆಯನ್ನು ಪ್ರಾಧಿಕಾರದಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆಗೆ ಸರ್ಕಾರ ಪರಿಹಾರವನ್ನು ಕಂಡುಕೊಳ್ಳಿಲ್ಲ. ಇದರ ಪರಿಣಾಮ ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡದ ಕೆಲಸಗಳು ನಿಂತು ಹೋಗಿರುವಂಥದ್ದು, ಯಾವುದೇ ಕನ್ವರ್ಷನ್ಗಳಾಗದಲೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯಿತಿಗಳಿಗೆ 10 ಜನ ಪ್ರತಿನಿತ್ಯ ಭೇಟಿ ಕೊಟ್ಟಿರುವಂಥದ್ದು ನಮಗೆ ಗೊತ್ತಿದೆ. ಈ 9 and 11 ಸಮಸ್ಯೆಯನ್ನು ಪರಿಹಾರ ಮಾಡಿ ಪ್ರಾಧಿಕಾರದಲ್ಲಿರುವಂಥ ಸಮಸ್ಯೆಗಳನ್ನು ಸರಳೀಕೃತ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ, ಈ ಹಿಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿ 10 ಸೆನ್ಸಿಗೆ ಅವಕಾಶ ಕೊಡ್ತಾ ಇದ್ರು, 1 ಎಕರೆ ತನಕ ತಾಲೂಕ್ ಪಂಚಾಯಿತಿಗಳಿಗೆ ಯಾವ ರೀತಿ ಅನುಕೂಲ ಕೊಡ್ತಾ ಇದ್ರು, ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿ ನಾಡಿದ್ದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ನಿಶ್ಚಯವನ್ನು ಮಾಡಿದ್ದೇವೆ. 2ನೇದು, ನನಗಿಂತ ಗಟ್ಟಿ ನೀವು ಹೇಳಬೇಕಾಗಿರೋದು ಗ್ರಾಮ ಪಂಚಾಯಿತಿನವರು. 2 ವರ್ಷದಲ್ಲಿ ಒಂದೇ ಒಂದು ಆಶ್ರಯ ಮನೆಯನ್ನು ಈ ಸರ್ಕಾರ ಕೊಡಲಿಲ್ಲ. ನಮ್ಮ ಹತ್ರ ಆಶ್ರಯ ಮನೆಗಳಿಗೆ ಎಷ್ಟು ಜನ ಅರ್ಜಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಮ್ಮ ಸರ್ಕಾರದ ಕಾಲದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ 50, 60, 100 ಮನೆಗಳ ತನಕ ನಾವು ಕೊಟ್ಟಿದ್ವಿ. ಸರ್ಕಾರ 2 ವರ್ಷ ಪೂರ್ಣಗೊಳಿಸ್ತು, ಒಂದೇ ಒಂದು ಆಶ್ರಯ ಮನೆಯನ್ನು ಕೊಟ್ಟಿಲ್ಲ ತಾನೆ? ಗಟ್ಟಿ ಹೇಳಿ, ಕೊಟ್ಟಿಲ್ಲ ತಾನೆ? ಒಂದೇ ಒಂದು ಆಶ್ರಯ ಮನೆಯನ್ನು ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ಕದ್ದು ಓಡಾಡುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಅಧ್ಯಕ್ಷರುಗಳಿಗೆ ಗೊತ್ತಿದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿ. ಹಾಗಾಗಿ ಕನಿಷ್ಠ 100 ಮನೆಗಳನ್ನು ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇರುವಂಥದ್ದು. 3ನೇದು, ನಾವು ಮೊನ್ನೆನೂ ಹೇಳಿದ್ವಿ, ಅಕ್ರಮ ಸಕ್ರಮದ ಅರ್ಜಿಗಳು ಕಮಿಟಿಯ ಮುಂದೆ, ಶಾಸಕರ ಅಧ್ಯಕ್ಷತೆಯ ಸಮಿತಿಯ ಮುಂದೆ ಬರದಲೇ ನೇರವಾಗಿ ತಹಸೀಲ್ದಾರರು ಮತ್ತು DC ಅವರು ನೇರವಾಗಿ ಆ ಅರ್ಜಿಗಳನ್ನು ವಜಾ ಮಾಡ್ತಾ ಇರುವಂಥದ್ದು, ತಿರಸ್ಕೃತ ಮಾಡ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ 116 ವರ್ಷಗಳಿಂದ ಕೃಷಿ ಮಾಡ್ತಾ ಇರುವಂಥ ನಮ್ಮ ಕೃಷಿಕ 53ನಲ್ಲಿ 57ನಲ್ಲಿ ಯಾರು ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ಅಂಥವರ ಸಾವಿರಾರು ಅರ್ಜಿಗಳನ್ನು ಈ ಸರ್ಕಾರ ತಿರಸ್ಕೃತ ಮಾಡ್ತಾ ಇದೆ. ಆ ಅರ್ಜಿಗಳನ್ನು ತಿರಸ್ಕಾರ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. 4ನೇದು ಭಾಳ ಇಂಪಾರ್ಟೆಂಟು, ನೆನ್ನೆ ನನಗೆ ಆರ್ಡರ್ ಸಿಕ್ಕಿದೆ. ಇಲ್ಲಿ ಕೂತಿರೋಂಥವ್ರಿಗೆ ಗಾಬರಿ ಆಗ್ಬೋದು ಆರ್ಡರ್ ಕೇಳಿದರೆ. ಏನು ಅಂತ ಕೇಳಿದರೆ, ರಾಜ್ಯದಲ್ಲಿ ಒಟ್ಟು ವೃದ್ಧಾಪ್ಯ ವೇತನ ಒಟ್ಟು ರಾಜ್ಯದಲ್ಲಿ 21,80,000 ಇದ್ದಾರೆ. 21,80,000 ವೃದ್ಧಾಪ್ಯ ವೇತನಕ್ಕೆ ಬರ್ತಾರೆ. ಸಂಧ್ಯಾ ಸುರಕ್ಷತೆ ಯೋಜನೆಯಲ್ಲಿ ಯಡಿಯೂರಪ್ಪನವರು ತಂದಂಥ ಸಂಧ್ಯಾ ಸುರಕ್ಷತೆ ಯೋಜನೆ ಅಡಿಯಲ್ಲಿ 31 ಲಕ್ಷ ಜನ ಬರ್ತಾರೆ. 21 ಲಕ್ಷ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 31 ಲಕ್ಷ ಬರ್ತಾ ಇದ್ದಾರೆ. ಬಹುಶಃ ಇಲ್ಲಿ ಕೂತಿರುವಂಥ ತುಂಬ ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಮತ್ತು ವೃದ್ಧಾಪ್ಯ ವೇತನವನ್ನು ನಾವು ಮನೆಗೆ ಹೋಗಿ ಯಾವ ರೀತಿ ಮಾಡಿದ್ವಿ ಅನ್ನೋದು ನಮ್ಗೆ ಗೊತ್ತಿದೆ. ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ 60 ವರ್ಷ ಯಾರಿಗೆ ತುಂಬಿದೆ ಅವರಿಗೆ ಅರ್ಜಿ ಹಾಕೋದೇ ಬೇಡ, ಹಲೋ ಮಿನಿಸ್ಟರ್ ಯೋಜನೆ ಕಾರ್ಯಕ್ರಮ ಬಂದಾಗ ನೇರವಾಗಿ ಅವರಿಗೆ ವೃದ್ಧಾಪ್ಯ ವೇತನಗಳನ್ನು ಕೊಡಬೇಕು ಅಂತೇಳಿ ಸಾವಿರಾರು ಜನರಿಗೆ ನಮ್ಮ ಸರ್ಕಾರದ ಕಾಲದಲ್ಲಿ ಸಂಧ್ಯಾ ಸುರಕ್ಷೆ ಮತ್ತು ವೃದ್ಧಾಪ್ಯ ಯೋಜನೆಯನ್ನು ನಾವು ಕೊಟ್ಟಿತ್ತು. ಈಗ ಮೊನ್ನೆ ಸರ್ಕಾರ ಒಂದು ಆದೇಶ ಮಾಡಿದೆ, ಇಂಥದ್ರೆಲ್ಲ ಪೈಕಿ 9 ಲಕ್ಷ ವೃದ್ಧಾಪ್ಯ ವೇತನ, 9 ಲಕ್ಷ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 14 ಲಕ್ಷ
ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. 9 ಲಕ್ಷ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷದಲ್ಲಿ 14 ಲಕ್ಷ. ಅಂದರೆ ನಮ್ಮೂರಿನಲ್ಲಿರುವಂಥ ಯಾರ್ಯಾರು 60 ವರ್ಷ ಮೇಲ್ಪಟ್ಟವರಿದ್ದಾರೆ ಅಂಥವರ ಸರಾಸರಿ ಎಲ್ಲರದು ಕೂಡ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ಇವತ್ತು ರದ್ದಾಗ್ತಾ ಇದೆ. BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಬೇಕು ಹೊರಟಂಥ ಸರ್ಕಾರ BJP ಪ್ರತಿಭಟನೆ ಮಾಡ್ತು ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿದರು. ಈಗ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ರದ್ದು ಮಾಡಿದರೆ ಆ ಬಡವ, ಆ ವಯಸ್ಸಾದಂಥ ತಂದೆ ತಾಯಿ ಅಂದರು ಅಥವಾ ವಯಸ್ಸಾದಂಥ ವೃದ್ಧರು ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಬರ್ತಾ ಇದ್ದಿದ್ದು 1,000 ರೂಪಾಯಿ ಹತ್ತತ್ರ. ಇವತ್ತು ಅದನ್ನು ರದ್ದು ಮಾಡಲಿಕ್ಕೆ ಹೊರಟಿರುವಂಥ ಈ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ರಸ್ತೆಗೆ ಇಳಿಬೇಕಾದಂಥ ಅನಿವಾರ್ಯತೆ ಇದೆ. ಮಾತೆತ್ತಿದ್ರೆ ನಮ್ದು 2,000 ಕೊಟ್ಟಿದ್ದೀವಿ ಅಂತ ಒಂದೇ ಹೇಳ್ತಾ ಇದನ್ನು ಮಾಡ್ತಿದ್ದಾರೆ. ಇದರ ಮುಂದುವರೆದ ಭಾಗ ನಾನು ಹೇಳ್ತೀನಿ ಕೇಳಿ. ಇದು ಒಂದು ಸರಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಕ್ಯಾನ್ಸಲ್ ಆದರೆ ಆ ಮಾನದಂಡದಲ್ಲಿ ಗೃಹಲಕ್ಷ್ಮಿಯನ್ನು ಕೂಡ ರದ್ದು ಮಾಡ್ತಾರೆ. ಈ ಗೃಹಲಕ್ಷ್ಮಿದವ್ರು ಹೇಳ್ತಾ ಇದ್ದಾರೆ BPL ಮಾತ್ರ ನಾವು ಕೊಡ್ತೀವಿ, ಈಗ ಎಲ್ಲರಿಗೂ ಕೊಟ್ಟಿದ್ದೀವಿ, ಇನ್ನು BPL ಮಾತ್ರ ಕೊಡ್ತೀವಿ, ಉಳಿದವರಿಗೆ ರದ್ದು ಮಾಡ್ತೀವಿ ಅಂತ ಸರ್ಕಾರ ಹೇಳಲಿಕ್ಕೆ ಕೊಟ್ಟಿದೆ. ಅಂದರೆ ಒಂದು ಹಂತ ಹಂತವಾಗಿ ಇದನ್ನು ಮಾಡಲಿಕ್ಕೆ ಹೊರಟಿರೋದು. ಮೊದಲನೇದು BPL ಕಾರ್ಡ್ ರದ್ದು ಮಾಡಿದರು, ಎರಡನೇದು ಈಗ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ರದ್ದು ಮಾಡ್ತಾ ಇದ್ದಾರೆ, ಮೂರನೇದು ಭಾಗ್ಯಲಕ್ಷ್ಮಿ ಅಂತೂ ಈ ಸರ್ಕಾರ ಕೈ ಬಿಟ್ಟಾಗಿದೆ. ಗೃಹಲಕ್ಷ್ಮಿಯನ್ನು ಕೂಡ ಕೈ ಬಿಡುವಂಥ ಹುನ್ನಾರಕ್ಕೆ ಈಗ ಸರ್ಕಾರ ಕೈ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಬರುವಂಥ 10-20 ಜನ ನಮ್ಮ ಮನೆಗಳಲ್ಲಿ ಇದ್ದಾರೆ. ಎರಡನೇದು 9 and 11ನಲ್ಲಿ ಸಮಸ್ಯೆನಲ್ಲಿ ಅರ್ಜಿ ಹಾಕಿದಂಥವ್ರು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 100 ಜನ ಸಿಗ್ತಾರೆ. ಮೂರನೇದು ಆಶ್ರಯ ಮನೆಗೆ ಕಾಯ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ. ಅಕ್ರಮ ಸಕ್ರಮದ ಅರ್ಜಿ ಹಾಕಿ ಮಂಜೂರಾತಿಗೋಸ್ಕರ ಕಾಯ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು 23ನೇ ತಾರೀಕು ಜೂನ್ 23ನೇ ತಾರೀಕು ಸೋಮವಾರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಸುಳ್ಯದಿಂದ ಹಿಡಿದು ಬೈಂದೂರಿನ ತನಕ. ಈ ಸರಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಮಾರ್ಪಾಡು ಏನು ಅಂತ ಕೇಳಿದರೆ, ಯಾರೂ ಕೂಡ ಕಾರ್ಕಳಕ್ಕೆ ಬರುವಂಥ ಅಗತ್ಯ ಇಲ್ಲ ಧರಣಿ ಸತ್ಯಾಗ್ರಹಕ್ಕೆ. ಧರಣಿ ಸತ್ಯಾಗ್ರಹ ಎಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಕೇಳಿದರೆ ನಮ್ಮ ಗ್ರಾಮ ಪಂಚಾಯಿತಿ ಎದುರಿನಲ್ಲೇ ಧರಣಿ ಸತ್ಯಾಗ್ರಹ. ಎಲ್ಲ ಗ್ರಾಮ ಪಂಚಾಯಿತಿಯ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧದ ನಿಲುವನ್ನು ಖಂಡಿಸಿ ಒಂದು ಧರಣಿ ಸತ್ಯಾಗ್ರಹವನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ಉಡುಪಿ ಜಿಲ್ಲೆಯ 156 ಗ್ರಾಮ ಪಂಚಾಯಿತಿಗಳು, ಮಂಗಳೂರಿನಲ್ಲಿ ಇರುವಂಥ 224 ಗ್ರಾಮ ಪಂಚಾಯಿತಿಗಳು, ಒಟ್ಟು 350-400 ಗ್ರಾಮ ಪಂಚಾಯಿತಿಗಳ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಈ ಧರಣಿ ಸತ್ಯಾಗ್ರಹವನ್ನು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆ. ಎಲ್ಲ ಶಾಸಕರು ಇದ್ರ ಬಗ್ಗೆ ತಯಾರಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ಮುಂದೆ ಒಂದು ದೊಡ್ಡ ಬ್ಯಾನರನ್ನು ಹಾಕಿ ಈ ರಾಜ್ಯ ಸರ್ಕಾರದ ಈ 4 ವಿಷಯವನ್ನು ಮುಂದೆ ಇಟ್ಟುಕೊಂಡು ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು. ನಂತರ PDOಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆ. ಹಾಗಾಗಿ ಇವತ್ತಿನ ಈ ಸಭೆ ಮುಗಿದ ಕೂಡಲೇ ನವೀನ್ ನಾಯಕರು ಉಳಿದವರು ಇರ್ತಾರೆ, ಇದ್ರ ಬಗ್ಗೆ ಒಂದು ಪೂರ್ವ ತಯಾರಿ ಆಗಬೇಕು. ಕನಿಷ್ಠ 100 ಜನ ಒಂದೊಂದು ಗ್ರಾಮ ಪಂಚಾಯಿತಿಯ ಮುಂದೆ ಕುತ್ಕೋಬೇಕು. ಫಲಾನುಭವಿಗಳನ್ನು ಸೇರಿಸಬೇಕು. ನಮ್ಮ ಬೂತ್ ಕಮಿಟಿ ಮೋರ್ಚಾಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕುತ್ಕೋಬೇಕು. ಮಳೆ ಬರುತ್ತೆ ಅನ್ನುವಂಥ ಅಂದಾಜು ಇರುತ್ತೆ ನಮಗೆ, ಮಳೆ ಬರುತ್ತೆ ಅಂತ ಅಂದಾಜು ಇಟ್ಕೊಂಡೇ ಮಾಡಬೇಕು. ಇನ್ನೇನೇನೋ ಕುಂಟು ನೆಪಗಳನ್ನು ಹೇಳಬೇಡಿ. ಗ್ರಾಮ ಪಂಚಾಯತಿ ಇದ್ರೆ ಜಾಗ ಇಜ್ಜಿ ಸರ್ ಓಲ್ಕುಲ್ಲುನು ಇದನ್ನು ನನ್ನ ಹತ್ರ ಕೇಳಬಾರ್ದು. ಗ್ರಾಮ ಪಂಚಾಯಿತಿಯ ಮುಂದೆ ಅಂದರೆ ಅದು ಎಕ್ಸಾಕ್ಟ್ ಮುಂದೆ ಅಂತ ನಾನು ಹೇಳಿಲ್ಲ, ಸ್ವಲ್ಪ ಅಕ್ಕಮುಕ್ಕ ಆಪೋಸಿಟ್ ರೋಡ್ ಎಲ್ಲರೂ ಆಯಿತು. ಒಟ್ಟು ಧರಣಿ ಸತ್ಯಾಗ್ರಹ ಗ್ರಾಮ ಪಂಚಾಯಿತಿಯ ಮುಂದೆ ಆಗಬೇಕು. ಎಲ್ಲೂ ಕೂಡ ನಮಗೆ ಗ್ರಾಮ ಪಂಚಾಯಿತಿಯ ವಿರುದ್ಧ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯಿತಿಯ ಮುಂದ್ಗಡೆ ಧರಣಿ ಸತ್ಯಾಗ್ರಹ. ಪುರಸಭೆನವರು ಪುರಸಭೆಯ ಮುಂದೆನೇ ಕುತ್ಕೋಬೇಕು. ಪುರಸಭೆದು ಕೂಡ ಇದೇ ರೀತಿಯಾದಂಥ ಸಾಕಷ್ಟು ವಿಷಯಗಳಿದೆ ನಮ್ಮ ಹತ್ರ. ಈ ಹಿನ್ನೆಲೆಯಲ್ಲಿ ಎಲ್ಲ ಪುರಸಭೆ, ಪಟ್ಟಣ ಪಂಚಾಯಿತು, ಗ್ರಾಮ ಪಂಚಾಯಿತಿಗಳ ಮುಂದೆ 23ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯ ತನಕ ನಾವೆಲ್ಲ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕುತ್ಕೋಬೇಕು. ಯಾರು ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ಮೋರ್ಚಾದ ಯಾರಿದ್ದಾರೆ, ನಾವು ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತೀವಿ ಅಲ್ಲೇ ಕುತ್ಕೋಬೇಕು ನಾವು ಧರಣಿಗೆ. ನಾನು ನಿಟ್ಟೆ ಗ್ರಾಮ ಪಂಚಾಯತಿಗೆ ಬರೋನು, ನಾನು ನಿಟ್ಟೆ ಗ್ರಾಮ ಪಂಚಾಯತಿಗೆ ಧರಣಿಯಲ್ಲಿ ಕೂತ್ಕೋತಾನೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ 23ನೇ ತಾರೀಕು 2 ಜಿಲ್ಲೆಯಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ಇದು ಜನಪರವಾದಂಥ ವಿಷಯಗಳನ್ನ ಇಟ್ಕೊಂಡು ನೀವು 15 ಲಕ್ಷ ವೃದ್ಧಾಪ್ಯ ವೇತನ ರದ್ದಾದರೆ ಏನಾಗಬೇಕಾ ಪರಿಸ್ಥಿತಿ? ಆಶ್ರಯ ಮನೆ ಕೊಟ್ಟಿಲ್ಲ ಏನಾಗಬೇಕು? ಕೃಷಿ ಮಾಡಿದವನ್ನ ಅಕ್ರಮ ಸಕ್ರಮ ರಿಜೆಕ್ಟ್ ಮಾಡಿದ್ರೆ ಅವ್ನು ಏನು ಮಾಡಬೇಕು? ಮನೆ ಕಟ್ಟಲಿಕ್ಕೆ ಒದ್ದಾಡ್ತಾ ಇರುವಂಥ ಈ ಎಲ್ಲ ವಿಷಯಗಳು ಮತ್ತು ನಮ್ಮ ಮನಸ್ಸಲ್ಲಿದೆ. ಇದೆಲ್ಲ ಇನ್ನೇನೋ ವಿಷಯಗಳಿದೆ. ನಮಗೆ ಮರಳು ತೆಗಿಲಿಕ್ಕೆ ಬಿಡ್ತಾ ಇಲ್ಲ, ನಮಗೆ ಕಲ್ಲು ಸಿಗ್ತಾ ಇಲ್ಲ, ನಮಗೆ ಇದೆಲ್ಲವೂ ಇದ್ದೇ ಇದೆ. ಅದನ್ನು ನೀವು ಭಾಷಣದಲ್ಲಿ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು 23ನೇ ತಾರೀಕು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತಾಗಿದೆ. ಶುಕ್ರವಾರ ಮತ್ತು ಶನಿವಾರ, ಇವತ್ತು ನಾವು ಸೋಮವಾರ ಇದ್ದೀವಿ, ಶುಕ್ರವಾರ ಮತ್ತು ಶನಿವಾರ ಏಕಕಾಲದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಪೂರ್ವ ಸಿದ್ಧತೆ ಆಗಬೇಕು. ಪೂರ್ವ ಸಿದ್ಧತೆ ಹೇಗಾಗಬೇಕು ಅಂತೇಳಿ
ಅದಕ್ಕೆ ನಮ್ಮ ತಾಲೂಕಿಂದ ಯಾರೊಬ್ಬರು ಪ್ರಮುಖರು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ. ಶುಕ್ರವಾರ ಮತ್ತು ಶನಿವಾರ ಪೂರ್ವ ಸಿದ್ಧತೆಯನ್ನು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡಬೇಕು. ಯಾವ ಗ್ರಾಮ ಪಂಚಾಯತಿಯಲ್ಲೂ ಕೂಡ 100ಕ್ಕಿಂತ ಕಡಿಮೆ ಇರಲಿಕ್ಕಿಲ್ಲ. ನಮ್ಮದು 100ಕ್ಕಿಂತ ಕಡಿಮೆ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರ ಸಂಖ್ಯೆನೇ 100 ಆಗುತ್ತೆ. ಚುನಾವಣೆ ಟೈಮಲ್ಲಿ ಒಂದೊಂದು ಬೂತ್ಗಳಲ್ಲಿ 55 ಜನ ಇದ್ವಿ ನಾವು. ಈ ಸರಿ ಎಲ್ಲ ಬೂತ್ನವರು ಸೇರಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಫಲಾನುಭವಿಗಳು ನೀವು ಹೇಳಬೇಕು, ಸಂಧ್ಯಾ ಸುರಕ್ಷಾ ಅವ್ರಿಗೆ ನಿಮ್ದು ರದ್ದಾಗ್ತಾ ಇದೆ ಅಂತ. ಯಾರು ಆಶ್ರಯ ಮನೆಗಳಿಗೆ ಪತ್ರ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಬೇಕು ಬನ್ನಿ ಅಂತ. ಅಕ್ರಮ ಸಕ್ರಮ ಯಾರ್ದು ರಿಜೆಕ್ಟ್ ಆಗ್ತಾ ಇದೆ ಅವ್ರಿಗೆ ಬನ್ನಿ ಅಂತ ಹೇಳಬೇಕು. 9 ಲೆವೆಲ್ಗೆ ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಹೇಳಬೇಕು. ಮತ್ತು ನಮ್ಮ ಕಾರ್ಯಕರ್ತರು ಇವರೆಲ್ಲರೂ ಸೇರಿ ಒಂದೊಂದು 100 ಜನ ಒಂದೊಂದು ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿ ಕೂತ್ಕೋಬೇಕು. ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಖಂಡಿಸಬೇಕು. ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಇದೆ, ಇದನ್ನು ಜನರಿಗೆ ತಲುಪಿಸಬೇಕಾಗಿರುವಂಥದ್ದು ನಮ್ಮ ಕೆಲಸ ಇದೆ. ಹಾಗಾಗಿ ಇದನ್ನು ಮಾಡೋಣ. ಇಲ್ಲಿಯ ತನಕದ ನಮ್ಮೆಲ್ಲ ಪ್ರತಿಭಟನೆಗಳು ಜಿಲ್ಲಾ ಕೇಂದ್ರ, ರಾಜ್ಯ ಕೇಂದ್ರ, ಮಂಡಲ ಕೇಂದ್ರಗಳಲ್ಲಿ ಆಗ್ತಾಯಿತ್ತು. ಈಗ ಗ್ರಾಮ ಪಂಚಾಯಿತಿ ತನಕ ಇಳಿದಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ನವರಿಗೆ ಅನ್ನಿಸ್ತಾ ಇಲ್ಲ, ನಮ್ದೇನು ಅನಿಸಿಲ್ಲ, ನಮ್ದು ಭಾಳ ದೊಡ್ಡ ಗ್ಯಾರಂಟಿ ಅಂತಲೇ ಹೇಳ್ತಾ ಇದ್ದಾರೆ. ಇಷ್ಟು ಜನವಿರೋಧಿಯಾದಂಥ ನಿಲುವುಗಳು ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಮ್ಮೂರಿನ ಯಾವುದೋ ಬೂತ್ನವನಿಗೇನೋ ಸಮಸ್ಯೆ ಆಗದಲ್ಲೇ ಇರ್ಬೋದು. ಆಗಮದ ನಿಗಮದಲ್ಲಿ ನಮ್ಮೂರಿನ ಯಾವುದೋ ಬೂತ್ನವನಿಗೆ ಸಮಸ್ಯೆ ಆಗದಲ್ಲೇ ಇರ್ಬೋದು. ಕಾಲು ತುಳಿತದಲ್ಲಿ ನಮ್ಮೂರಿನವ್ರಿಗೆ ಯಾರಿಗೋ ಸಮಸ್ಯೆ ಆಗದಲ್ಲೇ ಇರ್ಬೋದು. ಆದರೆ ಈಗ ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮೂರಿನ ಸಮಸ್ಯೆಯ ಬಗ್ಗೆ. ಅದು 9/11, ಅಕ್ರಮ ಸಕ್ರಮ, ವೃದ್ಧಾಪ್ಯ ವೇತನ ಮತ್ತು ಆಶ್ರಯ ಮನೆ, ಇದು ನಮ್ಮೂರಿನ ಸಮಸ್ಯೆ. ಇದನ್ನು ವಿಷಯವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ಪುರಸಭೆಗಳ ಮುಂದೆ ದೊಡ್ಡ ಧರಣಿಯನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ. ಧರಣಿನಲ್ಲಿ ಎಲ್ಲೂ ಕೂಡ ಗೇಟಿಗೆ ಬೀಗ ಹಾಕೋದು, ಗ್ರಾಮ ಪಂಚಾಯಿತಿ ಡೋರಿಗೆ ಬೀಗ ಹಾಕೋದು, ಇದ್ಯಾವುದು ಮಾಡೋದು ಬೇಡ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ನಾವು ಪಂಚಾಯಿತಿಯ ಮುಂದೆ ಧರಣಿಯನ್ನು ಮಾಡಬೇಕಾಗಿರೋದು. ಇದಕ್ಕೆ ಬೇಕಾಗಿರುವಂಥ ಪರ್ಮಿಷನ್ನು ಇದೆಲ್ಲ ನಾವು ಮಾಡ್ಕೋಬೇಕು. ಮೈಕ್ ಲೈಸೆನ್ಸು ಭಾಷಣಕ್ಕೆ ಇದಕ್ಕೆ ತೊಗೊಳ್ಬೇಕು. ಇದೆಲ್ಲದನ್ನು ಕೂಡ ನಾಳೆ ನಾಡದಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಎರಡು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೂತಿರುವಂಥವ್ರು ಇದರ ತಯಾರಿಯನ್ನು ಇವತ್ತೇ ಮಾಡಿ ಶುಕ್ರವಾರ ಮತ್ತು ಶನಿವಾರ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಇದರ ತಯಾರಿ ಪ್ರಕ್ರಿಯೆಗೆ ಅವ್ರು ಬರ್ತಾರೆ. ಇದನ್ನು ಮುಂದುವರಿಬೇಡಿ. ಕನಿಷ್ಠ 100 ಜನ ಈ ಹೋರಾಟದಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಆಗ್ಬೋದಾ? ಒಂಚೂರು ಗಟ್ಟಿ ಹೇಳಿ. ಆಗ್ಬೋತಾನೆ? ಎಲ್ಲರೂ ಕಡ್ಡಾಯ ಮಾಡಬೇಕು. ಸ್ವಲ್ಪ ಚೆನ್ನಾಗೂ ಮಾಡ್ಬೋದು. 100ಕ್ಕಿಂತನೂ ದೊಡ್ಡ ಪಂಚಾಯಿತಿಗಳಲ್ಲಿ ಕುಕ್ಕುಂದೂರು, ಬೆಳಮಾಣು, ನಿಟ್ಟೆ ಇಂಥ ಕಡೆ 100ಕ್ಕಿಂತನೂ ಹೆಚ್ಚು ಸಂಖ್ಯೆ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ. ಹೊಸ ಅಧ್ಯಕ್ಷರುಗಳು ಯಾರಾಗಿದ್ದೀರಿ? ಪಾರ್ಟಿದು ಹೊಸ ಅಧ್ಯಕ್ಷರುಗಳಾಗಿದ್ದೀರಿ. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗಳಿರೋರೆಲ್ಲರೂ ಕೂಡ ನಿರ್ಗಮಿತ ಅಧ್ಯಕ್ಷರಾಗ್ತಾ ಇದ್ದೀರಿ. ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು ನಮ್ಮ ಕಡೆಯಿಂದ ಆಗಬೇಕು. ಹಾಗಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ, ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ. ನಮಸ್ಕಾರ. ಉಪಸ್ಥಿತರಿರುವ ನಮ್ಮ ಎಲ್ಲರ ಪ್ರತಿನಿಧಿಯಾಗಿರುವ ಪ್ರತಾಪ್ ಸಿಂಹ ನಾಯಕರೇ, ಮತ್ತು ನಮ್ಮ ಕಾರ್ಕಳದ ಅಧ್ಯಕ್ಷರಾದ BJPಯ ನವೀನ್ ನಾಯಕರೇ, ಇಬ್ಬರು ನಾಯಕರ ಮಧ್ಯೆ ನಾನು ನಿಂತಿದ್ದೇನೆ. ಸ್ವಲ್ಪ ಎಲ್ಲರಲ್ಲಿ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ನನಗೆ ಒಂದು ಚಿಕಿತ್ಸೆ ಆಗಿದೆ ಕಣ್ಣಿದ್ದು, ಎಲ್ಲರೂ ಸರಿಯಾಗಿ ಕಾಣ್ತಾ ಇಲ್ಲ. ಅದರಿಂದಾಗಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಅಥವಾ ನಗುವಿಗೆ ಪ್ರತಿ ನಗು ಮುಖದಲ್ಲಿ ಕೆಲವು ಸಲ ಕಾಣೋದಿಲ್ಲ. ಯಾಕೆಂದರೆ ದಿನ ಹೋದಂತೆ ಇದು ಸ್ಪಷ್ಟ ಆಗ್ತದೆ ಅಂಥೇಳಿ ನಮ್ಮ ವೈದ್ಯರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ಕಾಣ್ಬೋದು. ಬಹಳ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ. 23 ಇದೇ ತಿಂಗಳ 23ನೇ ತಾರೀಕಿಗೆ ನೀವೆಲ್ಲ ಸೇರಿ ಹಳ್ಳಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಎದುರು ಒಂದು ದೊಡ್ಡ ಆಂದೋಲನ ಮಾತೆಲ್ಲ ಸೇರಿದು ಮಲ್ಪೊಡು ನಂಡದು ಶಾಸಕರೇ ಪಂತೆರು ಆಂಡ ಇನ್ನಿತ್ತ ಸರ್ಕಾರ ಭಾರಿ ದಪ್ಪ ಚರ್ಮದ ಸರ್ಕಾರ. ಇನ್ನಿತ್ತ ಚರ್ಮ ಪಂಜಿರ್ದಲ ದಪ್ಪ ಉಂಡು, ಆನೆಡ್ದಲ ದಪ್ಪ ಉಂಡು. ನಿಖಲ್ನ ಸಾಧಾರಣದ ಆಂದೋಲನಗೆ ಈ ಸಿದ್ದರಾಮಯ್ಯನ ಸರ್ಕಾರ ಪಂದುನೊಂದು ನಂಬುಜಿ ಆತ ದಪ್ಪ ಚರ್ಮ ಆತನ ಹೆಚ್ಚು ಉದ್ದ ಭಾಷಣ ಅಗತ್ಯ ಇಜ್ಜಿ ಬಂದುಲೆ. ಒಂಜಿ ರಾಜ್ಯದ ಮುಖ್ಯಮಂತ್ರಿ ತನ್ನ ಬುಡೆದಿನ ಪುದಾರ್ಡು ಆಯನನೇ ಊರುಡು ಒಂಜಿ ರಡ್ಡತ್ತು
ಹಾಗೆ ಮೂಜಿ ಬುಡೇದಿತ್ತನ ಮೂಜಿ ನಾಲ್ಕು ಆರೆಗೆ ಇಪ್ಪನ ಒಂಜೇ ಬುಡದಿಗೆ ಆಂಡ ಏತ್ ಹೌಸ್ ಸೈಟ್ ಪತ್ತದನ್ನ ಹೌಸ್ ಸೈಟ್ ಮಲ್ತದೆ ನಡೆದು ಇಡೀ ಲೋಕಗೆ ಪ್ರಚಾರ ಅದು ಗಲಾಟೆ ಅದು ಹೈಕೋರ್ಟ್ ಗಲಾಟೆ ಅದು ಪರಿಸ್ಥಿತಿ ಆಯಿ ಬೊಕ್ಕ ಏರಾ ವಕೀಲರು ಫಂಡ್ ಕೊರ್ದು ಬಿರ್ಸಾದಿಗೆದ ವಕೀಲರು ಎಂಕೆಲ್ಲ ಕಾಂಗ್ರೆಸ್ ಪಕ್ಷದ ಕಪಿಲ್ ಸಾಹೇಬರು ಫಂಡ್ ಕೊರ್ದು ಆ ಇಲ್ಲನ್ನು ಪಿರ ಸರ್ಕಾರ ಕೊರಿಯರು ಅಂತೂ ಲೋಕಗೆ ಏರೆಗಿಲ್ಲ ಒಂಚೂರು ಬಂಡೆ ಇತ್ತಿನ ಆಗಿ ಗೊತ್ತಾಗ್ಬಿಡು ಈ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಅತ್ತು ಮುಕ್ಕುನ ಮಂತ್ರಿ ಇಂದು ಬೋಲು ಸಾಧ್ಯ ಉಂಡವೇನು ಪೂರಾ ಮುಕ್ಕುದು ಹೌಸ್ ಸೈಟ್ಲೆಲ್ಲ ಮುಕ್ಕುದು ಜನಕ್ಲೆಗೆ ಸೇರೋಡಾಯಿನಂಚಿನ ಉನ್ನೇನು ತಾನೇ ದೆತ್ತೊಂದು ಇತ್ತೆ ಪಿರ ಕೊರಿಯರಂದ ಸಾಬೀತಾಂಡಾರ ಅತೃವಣದ ಮುಖ್ಯಮಂತ್ರಿ ನೆನಪುನ ಅಂಚಿನ ಮುಖ್ಯಮಂತ್ರಿ ನಕ್ಲೆಗೆ ಇನಿ ನಮನ ಆಂದೋಲನ ಸಾಧಾರಣ ಆಂದೋಲನದಾಲ ನಾಟಂದು ಆತ ದಪ್ಪ ಜನ್ಮದ ಸರ್ಕಾರ ಇನಿ ಬೈದನೆ ಪಂಡೆರು ಮಾತೆರೆಗೆಲ್ಲ ಫ್ರೀ ಇನ್ ಬಂಡೇರು ಫ್ರೀ ಆಂಡ ಇತ್ತೆ ಬೋದು ರಿಜಿಸ್ಟ್ರಿ ಆಫೀಸ್ಗೆ ಫೋನ 2,000 ಇತ್ತನ ಸ್ಟ್ಯಾಂಪ್ಗೆ ಇತ್ತೆ 10,000 ರೂಪಾಯಿ 20 ರೂಪಾಯಿದ ಅಫಿಡವಿಟ್ಗೆ ಇತ್ತನ ಸ್ಟ್ಯಾಂಪ್ ಪೇಪರ್ ಇತ್ತ 100 ರೂಪಾಯಿ ಇರ್ಬೋದು 100 ಪ್ರತಿ ಒಂಜೈಕಲ ತಡತ್ತಂದ್ರ ಸಾಧ್ಯ ಇತ್ತಿನ ಆತ ರೇಟ್ ಏರ್ಸಾದು ಮಾತೆರ್ನ ಕಿಸೆಕ್ಕಲ ಕೈಪಾಡ್ದು ಈ ಸರ್ಕಾರ ಮೊಗಲಿಗೆ ಫ್ರೀಯಿಂದ ಬಂಡದು ಐಟಲ ಮಾತೆರೆಗೆ ಇನಿ ದುಡ್ಡು ತಿಕ್ಕೊಂದಿಜ್ಜಿ ನನ್ಪುನ ಒಂಜಿ ವರ್ತಮಾನ ಐತೆ ನಮ್ಮ ಶಾಸಕರು ಪಂಡರು ಈ ನಮ್ಮನದ ಒಂಜಿ ಪರಿಸ್ಥಿತಿ ವಾ ಸರ್ಕಾರೋಡು ವಾಸ ಮಾಡ್ಲ ಬೈಜಿ ಅಂಚಾಯನ ಹಿಡ್ದವರ ಇನಿ ನಮ್ಮ ಮಾತೆರ್ಲ ಈ ವಿಷಯನೂ ಪೂರ ಜನಕುಲ್ನ ಎದುರು ಪನ್ಪುನ ಒಂಜಿ ವಿಶೇಷ ಜವಾಬ್ದಾರಿ ಇನಿ ಪಂಚಾಯತಿದ ಮಾತ ಸದಸ್ಯರನಗಳಿಗೆ ಪ್ರತಿನಿಧಿಗಳಿಗೆ ಉಂಡು ಜನಸಾಮಾನ್ಯರನ್ನ ಮಧ್ಯ ಇತ್ತಿನ ಪಂಚಾಯತ್ ಡೇ ಈ ವಿಷಯನ ಪೂರ ಎಲ್ಲ 23ನೇ ತಾರೀಕಿಗೆ ಮಿಕ್ಕಿಲ್ಲ ಪ್ರತಿವರಿಲ್ಲ ಶಾಸಕರು ಮಾತ್ರ ನಮ್ಮ ಮಾತೆರಲ್ಲ ಶಾಸಕರನ್ನ ಪ್ರತಿಧ್ವನಿಯಾದ ಪಾತೆರಡು ಎಂದು ಪಂಡದು ಕಾರ್ಯಕ್ರಮದ ವಿಷಯ ಪಂಡದು ಬೋತೇರು ಬಂದುಲೆ ಇನಿ 11 ವರ್ಷ ಆತನ ನಮ್ಮನ ಪಕ್ಷಗೂ ಆಡಳಿತ ಮೋದಿ ಸರ್ಕಾರದ ಭಾರಿ ಒಂಜಿ ಸಂತೋಷ ಆಪುಂಡು ಈ 11 ವರ್ಷೋಡು ಕೇಂದ್ರದ ಒಂಜಿ ಮಂತ್ರಿ ನಮಿತ್ತು ವಾ ನಮ್ನೆದ ಒಂಜಿ ತಪ್ಪು ಮಲ್ದಿನ ವಿಷಯಡು ಲಂಚದ ತನ್ನ ಭ್ರಷ್ಟಾಚಾರದ ವಿಷಯಡು ಕಾಂಗ್ರೆಸ್ ಪಕ್ಷದಕ್ಕೆ ಸಮೇತ ತೋಜಾವರ ಸಾಧ್ಯಜ್ಜನ ರೀತಿದ ಆ ಸ್ವಚ್ಛ ಸರ್ಕಾರ ಈ 16 ವರ್ಷ 15 ವರ್ಷ ನಮ್ಮ ಮೋದಿ ಸಾಹೇಬರು ಕೊಡ್ತಿರಂದ ಅವೇ ಒಂಜಿ ಮಲ್ಲ ಸಾಧನೆ ನೇರು ನನ್ನ ಸಮಯಡು ಮಂತ್ರಿನಾಗೆಲ್ಲ ಮಿತ್ತು ಆಪಾದನೆ ಇತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿನ ಸಮಯಡು ಸಮೇತ ಆಪಾದನೆ ಇತ್ತದ್ದು ಕೆಲವು ಮಂತ್ರಿನ ರಾಜೀನಾಮೆಗೆ ದೆತ್ತೊಂದಿರು ಮಾತಾ ಸಮಯಡ್ಲ ಆಪಾದನೆ ಪೋಯಿನ ನಮ್ಮನ ಸಿಂಗೇರ್ನ ಸಮಯಡು ಐತೆ ಕತೆನೇ ಬಂದ್ರೆ ಐತೆ ಮರೆತು ಬೋತನು ಆಗ್ತದೆ ಪೂರಾ ಕೇಂದ್ರದ ಮಂತ್ರಿನಾಗಲಿ ತಿಕ್ಕಿನವೇನು ತಿಂದುಬಾರ್ದು ಸರ್ಕಾರದ ದುಡ್ಡು ಆ ನಮ್ಮನದ ಒಂಜಿ ಅವ್ಯವಸ್ಥೆ ಈ ದೇಶದ ಇಪ್ಪನಾಗ ನಮ್ಮನ ಸರ್ಕಾರ ಒಂಜಿ ಸ್ವಚ್ಛವಾಯಿನ ಸರ್ಕಾರ ಕೊರ್ತನು ನನ್ಪುನವೇ ಮಲ್ಲ ವಿಷಯ ಐತ ಮಿತ್ತು ಎಂಚಿನ ಸಾಧನೆ ಇಲ್ವಿನಿ ಆರ್ಥಿಕ ಸಾಧನೆ ಈ ದೇಶನು ಪ್ರಬಲ ಶಕ್ತಿ ಅದು ಮೂಜಿನೇ ಸ್ಥಾನಗೂ ಬರ್ಪುನಂಚಿನ ನಾಗಾಲೋಟೋಡಿ ನೀ ನಮ್ಮನ ಸರ್ಕಾರ ಉಂಡು ಮೂಜಿನೇ ಆರ್ಥಿಕ ಶಕ್ತಿ ಅದು ಇಡೀ ಪ್ರಪಂಚದ ಬುಳೆಪ ಒಂದುಲ್ಲೆರಿ ನಮ್ಮನ ಮೋದಿ ಸಾಹೇಬರನ್ನ ಹಿಡಿದು ಬಿತ್ತಿದ ಒಂದು ದಾದ ಸಾಧನೆ ನಮ್ಮನ ದೇಶನು ಸುಭದ್ರ ರೀತಿಯಲ್ಲಿ ಇಪ್ಪಡು ನಡೆದು ಮಾತ ಸೈನ್ಯನು ಪೂರ ಭಾರಿ ಗಟ್ಟಿ ಬಲ್ತದೆ ಅತ್ಯಾಧುನಿಕ ಶಸ್ತ್ರನು ಪೂರ ಕೊರ್ಪಾದು ಇನ್ನು ಮುರಾನಿ ಗೊತ್ತಾಣ ಇನ್ನು ಇಡೀ ದೇಶ ಪ್ರಪಂಚನೇ ಬಂದ್ಪುಡು ನಮ್ಮ ದೇಶದ ಮಿತ್ರ ತತ್ತಿರ್ದಿಲ್ಲ ಕಾರದಿಂದ ಕಾರ್ ಕಡುಪುನಂಚಿನ ಒಂಜಿ ವ್ಯವಸ್ಥೆ ಮೂಲುಂಡು ಕಾಶ್ಮೀರೋಡು ಮುರಾನಿಯ ಪಾಪದಾಗ್ಲೇನ ಕೆರ್ನೈಕ್ ಪಂಡಿಲೆಕೊನೆ ಅಕಲ್ನ ಮುದೇಲ್ಗೆ ಕಾರ್ದಿದ್ದು ಅಕಲ್ನ ಮುದೇಲ್ಗೆ ಬಾಂಬ್ ಪಾಡ್ದು ಅಗ್ಲೇನ ಪೂರ ನಷ್ಟ ದೆತ್ತನಂಚಿನ ಒಂಜಿ ವಿಶೇಷವಾಯಿನ ಧೀಶಕ್ತಿ ನಮ್ಮನ ಪ್ರಧಾನಮಂತ್ರಿಗಳ ಉಂಡು ದಂಡದ ಪ್ರತಿವರಿಯಾಗಲ ಭರವಸೆ ಆತನಿ ಮಾತೆರೆಗಲ ಭಾರತೋಡು ಇತರಾಗಿ ಒಂಜಿ ಈ ದೇಶಡು ಸುಭದ್ರತೆ ಉಂಡು ಈ ದೇಶ ಆರ್ಥಿಕವಾದ ಬುಲೆಯೊಂದುಂಡು ಪ್ರತಿ ಒಂಜಿ ದೇಕ್ಲ ಮುಖ್ಯವಾದ ಎಲ್ಲ ನಿಖಿಲ್ ದಯದೀದು ಪೊಂಜವೇಡ ಪೋನ ಒಂಜಿ ವಿಷಯ ಪನೋಡು ಬರ್ಪಿ ಸರ್ತಿದ್ದ ಚುನಾವಣೆಡು 8% 30% ನಮ್ಮನ ದೇಶದ ಮಾತ ಶಾಸಕರನಕಲು ನಮ್ಮನ ಪಾರ್ಲಿಮೆಂಟಿದ ಶಾಸಕರನಕಲು ಪೂರ 30% ಪೊಂಜವು ಸಭ ಒಂದು ಆಂಜವೇಡ ಬೋದು ಬನ್ನಡೆ ಮಾತಾಡಟ್ಲ ಎಲ್ಲ ನಮ್ಮನೆ ಅಸೆಂಬ್ಲಿಲೆಗೆಲ್ಲ ಬರು 30% ಪ್ರತಿ ಪಂಚಾಯತ್ಗೆಲ್ಲ ಬರು
ಗುಜರಾತಿನ 50% ಲೇಡೀಸ್ ಪಂಚಾಯತಿಲೆಡೆ ರಿಸರ್ವೇಷನ್ ಆತನ ಮೂಲ ಆತನಾಯ್ತ ಓ ಎಸ್ ಭಾರಿ ಮಲ್ಲ ಯಾನ್ ಭಾರಿ ಪಿರವಲ್ಲೆ ಅಂತ ರಾಜಕೀಯೋಡು ಮೇರ್ನ ಅಮ್ಮೇರ್ಲೆ ಅಲ್ನ ಒಜೆ ಪಕ್ಷೋಡು ಒಂಜಿ ಕಾಲೊಡಿತ್ತು ವೀರಸಿಂಹ ನಾಯ್ಕರ್ನಂಡ ಎಂಕಲ್ನ ಮೇಯಿ ಎಂಕಲ್ನ ರೋಮ ಲಕ್ಕದುಂತೇದು ವರ್ಷಗಟ್ಟಲೆ ಇಂದಿರಾ ಗಾಂಧಿನ ಜೈಲು ಅನುಭವ ಬಲ್ತೊಂದು ಪಿದಾಯಿ ಬತ್ತನಾರ ಆರು ವೀರಸಿಂಹ ನಾಯ್ಕರು ಎಂಕಲು ಅಪಗ ಜವನಿರಿತ್ತು ಹಿರಿಯರಾಯನ ಆರೇನು ತೂನಾಗ ಅನ್ನ ಪಾತ್ರೆ ಕೆನ್ನಾಗ 2 ವರ್ಷ ಜೈಲ್ಡಿತ್ತು ಪಿದಾಯಿ ಬತ್ತದನ್ನೆಲ್ಲ ಆರು ಸಿಂಹದಲ್ಲ ಕೊನೆ ಪಾತ್ರೆ ಎದುರು ಏರಣ್ಣೆಲ್ಲ ಎದುರು ಮೂರ್ನ ಕಾಂಗ್ರೆಸ್ ಆಕಲ್ನ ಮಿತ್ತು ಲೈತ್ ಲಾಗಿದ್ದು ಆಕಲಿಗೆ ಹೋರಾಟ ಮಲ್ಪುರಂಚಿನ ಒಂಜಿ ದಿಶಕ್ತಿ ಮೇರ ಬೇರೆ ಬೇರೆ ಇತ್ತ ವಕಾಲತ್ ಮಲ್ತೊಂದು ಇತ್ತೇರು ಭಾರಿ ಬಿಸಿ ಇತ್ತೇರಲ್ಲ ಬೆಳ್ತಂಗಡ್ಡು ಇತ್ತ ಕೇಂದ್ರ 18 ವರ್ಷ ವಕಾಲತ್ ಬಿಡ್ದು ನನ್ನ 2 ಮಲ್ಪರ ಆಪುಜಿ ಆಣ ಏನು ವಕಾಲತ್ತಡೆ ಉಲ್ಲೆ ಅಂಚಾದ ರಾಜಕೀಯಡು ಏನು ಒಂದೇ ಕಮ್ಮಿ ಇಂಚ ಏಪಗೊರ ಬತ್ತು ಭಾಷಣ ಮಲ್ಪನ ಮಾತ್ರ ಮೇರೆಲೆತ್ತೇರನ ಈ ಚಿನ್ನ ಇತ್ತೆಲ್ಲ ಕೋರ್ಟ್ಗೆ ಹೊರ್ತಾತನು ಅಂಚಾದ ನಿಕಲ್ಡ ಒಂಜಿ ಕ್ಷಮೆ ಕೇಳಿದ ಆಯ್ನ ಅಂತ ಬೇಗ ಮುಲ್ತುರ್ದು ಪಿದಾಡ್ ಎಲ್ಲ ಬೇಜಾರು ಮಲ್ಪಡೆ ಆಣ ಒಂಜಿ ವಿಷಯ ಈ ಪರಬಾಗಿ ಭಾರಿ ಸಂತೋಷ ಆತನು ಮೋದಿನ ಈ ಸರ್ಕಾರ ಬತ್ತಿ ಬೊಕ್ಕ ಇಂಕ್ಲಿಗೆ ಅತ್ಯಂತ ಆನಂದ ಆತನು ಈ ದೇಶ ಆರ್ಥಿಕವಾದ ಏತ ಅಭಿವೃದ್ಧಿ ಆತನು ಒರಿ ಬಂತೆ ಈ ಕಣ್ಣು ಮುಚ್ಚಿನಾಗ ನಮ್ಮ ಪುಟ್ಟಿನಾಕಲು ಇಪ್ಪನ ಹಿಡ್ದು ದೇಶದ ಪರಿಸ್ಥಿತಿ ನಮ್ಮ ಕಣ್ಣು ಮುಚ್ಚಿನಾಗ ಎಂಚ ಉಂಡು ಅವು ಭಾರಿ ಅಗತ್ಯ ಉಂಟು ಎಂಕೊಂಚ ಭಾರಿ ಸಂತೋಷ ಪುಂಡು ಗಳಿಗೆಡ್ಲ ಯಾನು ಕಣ್ಣು ಮುಚ್ಚಂಡ ಹೆಗ್ಡರೆ ಯಾನು ಗಳಿಗೆಡ್ಲ ಸಂತೋಷಡು ಕಣ್ಣು ಮುಚ್ಚಬೇ ದಯಾನಂದ ಈ ದೇಶ ಅತ್ಯಂತ ಪ್ರಬಲವಾಯಿನ ಒಂಜಿ ನಾಯಕನ ಕೈಟಿ ಈ ದೇಶ ಉಂಡಿನಿ ಇಡೀ ಪ್ರಪಂಚನೇ ಒಂಜಿ ಆಶ್ಚರ್ಯಡು ತೂಪುನಂಚಿನ ಬಜಿ ಬಡತನಡು ಪುಟ್ಟುದು ಬುಲೈನಂಚಿನ ಮಾತೆರೆಗಳ ಒಂಜಿ ಪ್ರೇರಣೆ ಕೊರ್ಪುನಂಚಿನ ಒಂಜಿ ವ್ಯಕ್ತಿ ಆತ ಬಡತನಡು ಪುಟ್ಟುದು ಸ್ವಂತ ಸಾಧನೆಡು ಇನಿ ವ್ರತೊಟ್ಟು ನಿಯಮಡು ಒಯ್ತಿಲ್ಲ ಮಾತೆರೆಗಳ ಒಂಜಿ ಆದರ್ಶವಾಯಿನಂಜಿನ ವ್ಯಕ್ತಿನ ಕೈಟಿ ದೇಶ ಉಂಡು ದೇಶನ ಅಂಚನೆ ನಡಪಡ ಒಂದು ಬರ್ತಾರೆ ಆಣ ಮುಂದೇನು ತೂವರಾವನ್ನಕ್ಕೆಲ್ಲ ಭಾರಿ ಜನ ಒಲ್ಲೇರು ನಾನು ಭಾಷಣ ಕೈದು ಮಲ್ಪರ ತುಂಬ ಒಂಜಿ ಎಲ್ಲಿಯ ಕತೆ ಬಣ್ಣದ ಕೈದು ಮಲ್ಪ ಮೊಗ್ಲೇನು ತೂನಗ ಎಂಕೆಲ್ಲ ಮಲ್ಲಿಕಾರ್ಜುನರು ಬೋಕ ಇಂದಿರಾ ಗಾಂಧಿನ ಪುಲ್ಲಿಯ ಮಗನ ಪುಲ್ಲಿ ಹಿಂಬೆನ ಮೊಕ್ಕಲ್ನ ಮಾತ ಕತೆ ತೂನಾಗ ಅಕ್ಳಿಗೆ ನಿದ್ರೆ ಅರ್ಬುಜಿತ್ತೆ ಅಕ್ಳಿಗೆ ಒರಿಯಾಗಲ ನಿದ್ರೆ ಜಿತ್ತೆ ಈ ಮೋದಿ ಬತ್ತಿ ಬೊಕ್ಕ ಆಗಲೇ ನಿದ್ರೆನೇ ಇಜ್ಜಿ ನನ್ನ ಎಂಗ್ಲು ಅಧಿಕಾರಕ್ಕೆ ಬರೋ ಸಾಧ್ಯನೇ ಇಜ್ಜಿ ನನ್ನ ಪುನಃ ಪರಿಸ್ಥಿತಿ ಆಗಲೇ ಗೊತ್ತಾತು ಒರಿ ಡಾಕ್ಟ್ರಡ್ ಪೋಯಿಗೆ ನಂಚಿನೆ ಪೋದು ಆಗಲೇ ನಿದ್ರೆನೇ ಇಜ್ಜಿ ಆಗ ನಿದ್ರೆ ಬರ್ಪುಜಿ ನಂಡೆಗೆ ಡಾಕ್ಟ್ರಡ್ ಪೋಜಿ ಮರ್ದು ಕೊರಲೇದು 6 ಕಡೆಗೆ ಬಂಡರು ಮರ್ದು ದೆತ್ತು ಕೊರಿಯರಿಗೆ ತೂಲೆ ಒಂದು ಜರ್ಪರ ದುಂಬು ಈ ಮಾತ್ರೆನು ಪೇರಡು ಪಾಡ್ದು ಈರ್ನ ಬುಡದಿ ಕೊರೋಡು 6 ಪರೋಡು ಆಯ ಪಂಡೆಗೆ ಎಂಕ ಕಾಯಿ ನಿದ್ರೆ ಬರಂದನ ಆರೆಗೆ ದಯ ಪರ್ಪೋಡು ಮೇರೆ ಕತೆ ಪೂರ ಕೇಂದ್ರ ಬೊಕ್ಕ ಕತೆ ದಾದ ನಂಡ ಆ ಬುಡದಿ ನಿದ್ರೆ ಮೇರೆಗೆ ನಿದ್ರೆ ಬರಾನೆ ಬಿಡ್ಪುಜಿ ಆತು ಪಾತೆರು ರಾತ್ರಿ ಜರ್ಪುನ ಇಜ್ಜಿ ಇಡೀ ದಿನ ಮುರಿಯೋದಿ ಒಂದು ಈ ಪರಬಾಗಿ ನಿದ್ರೆ ಇಜ್ಜಿ ಮೇರ್ಬೋದು ಬುಡದಿ ಕೊರಿಯರಿಗೆ ಬುಡದಿ ಕೂಡಲೇ ಅವು 2 ಗಂಟೆಗೆ ನಿದ್ರೆ ಈ ಪೇರ್ದ ಮಾತ್ರೆ ನಿದ್ರೆ ಬತ್ತಿ ಬೊಕ್ಕ ಮೇರೆಗಳ ನಿದ್ರೆ ಬತ್ತನಿಗೆ ಅಂಚ ಇನಿ ಮೊಗ್ಲೆ ಪೂರ ಮಾತ್ರೆ ಒಂಜಿ ಕೊರೋಡಾಪು ಏರೆಗೆ ಮಲ್ಲಿಕಾರ್ಜುನರಿಗೆ ಮೊಗ್ಲೆಗೆ ಪೂರ ಪೊರ್ಲುಡು ನಮ್ಮ ಪೊರ್ಲುದ ರಾಜ್ಯಭಾರ ಮಲ್ಪು ಪ್ರತಿ ಒಂಜೆ ಇಟ್ಲ ತಪ್ಪು ನಾಡು ನಮಗೆ ಮೂರನೇ ಆತಮಲ್ಲ ಒಂಜಿ ಸಾಧನೆ ಮಲ್ತೇರು ನಮ್ಮನ್ನ ಸೈನ್ಯದ ಕಲು ಪಾಕಿಸ್ತಾನದ ಫಿಗಲ ಪುಡಬಿಲ ಅಂಚಿನ ಕೆಲಸ ಮಲ್ತೇರು ಐತ ಮಿತ್ತಲ 2 ದಿನ ಹಿಡಿದು ಬೊಕ್ಕ ಅಪವಾಸ ಪಾತೆರನ್ನುಲ್ಲೆ ಪ್ರತಿ ಒಂಜೆ ಇಟ್ಲ ಎಂಚಿನ ಸಾಧನೆ ಮಲ್ತನ ಐಟ್ಲ ನಂಜಿ ಕಾರೊಂದುಲ್ಲೇರಿ ಈ ನಮ್ಮನೆದ ಪರಿಸ್ಥಿತಿ ಆಗಲಿಗಾತನೆ ಅಂಚಾಯಿನ ಹೇಳಿದವರ ನಮ್ಮನ ಸಾಧನೆ ಏತು ನಂಡದು ಉಂದೆಟ್ಟೆ ಗೊತ್ತಾಗ್ಬಿಟ್ಟು ಬಂದುಲೆ ಪ್ರತಿ ರಂಗುಡ್ಲ ಇನಿ ಪಾತೆರ ಬೋಣ ಬಯ್ಯ ಮುಟ್ಟ ಭಾಷಣ ಮುಗ್ಯನ್ನ ದುಂಬೆ ಒಂಜಿ ಪಾತೆರನ ಮರಲೆ ನಿಕ್ಲೆ ಮಾತ ಗೊತ್ತುಂಡು ಅಂಚದು ಐದು ಬೊಕ್ಕ ಭಾರಿ ಉಪಯುಕ್ತವಾಯಿನ ನಮಗೆ ಪಾತೆರೆಗಳ ಅಗತ್ಯ ಪೂರ್ಣ ಅಂಚಿನ ಒಂಜಿ ಪಾತೆರೋ ಇಡೀ ಮೇರೆ ಪಾತೆರ ಉಲ್ಲೇರು ಬೆಳ್ತಂಗಡಿ ಕ್ಷೇತ್ರ ಇನಿ BJPದ ಪ್ರಬಲವಾಯಿನ ಶಕ್ತಿ ಆಯ್ನ ಒಂಜಿ ಕ್ಷೇತ್ರ ಅದು ಉಳಿದ ಐಟು ಪ್ರತಾಪ್ ಸಿಂಹ ನಾಯಕರನ ಪಾಲು ಸಿಂಹ ಪಾಲು ಉಂಡು ನಂಡದು ಎಂಗೆ ಗೊತ್ತಿತ್ತನೆ ವಿಷಯ ಅಂಚಿನ ಒಂಜಿ ಪ್ರಬಲ ಎಗ್ಲನೇ ಪಾರ್ಟಿ ಇರ್ತದೆ ಬೊಕ್ಕೊಂಜಿ ಪಾರ್ಟಿಗೆ ಹೋದು ಅವಳು ಭಾರಿ ಗಟ್ಟಿಗೆ ನಮ್ಮನ್ನ ಬಂಗೇರು ಬುಳೇರು ಆಡ ಆ ಬಂಗೇರನ್ನ ಸಮೇತ ಜರ್ಪುಡಾಯಿನ ಅಂಚಿನ ಬೇಲೆ ಮಲ್ದನಾಕಲ್ ಮಕ್ಕಳು ಈಗ ಮಾತನಾಡುವಾಗ ತುಂಬ ಜಾಗ್ರತೆ ಇರಬೇಕಾದಂತಹ ಕಾಲದಲ್ಲಿ ನಾವಿದ್ದೇವೆ.
ಹಾಗಾಗಿ ಈಗ ನಾನು ಮಾತಾಡಿದ ಮೇಲೆ ನಾನು ಇದನ್ನು ಮಾತಾಡಲಿಲ್ಲ ಅಂತೇಳಿ ಹೇಳಲಿಕ್ಕಾಗದ ಒಂದು ಪರಿಸ್ಥಿತಿ ಇಲ್ಲಿದೆ. ಜಾಗ್ರತೆಗೋಸ್ಕರ ಹೇಳುವಂಥದ್ದು. ಇದು ನಿಜವಾಗಿ ಕಾರ್ಯಾಗಾರ, ಹಾಗಾಗಿ ಭಾಷಣ ಅಲ್ಲ ಇದು. ನವೀನರು ಹೇಳಿದ್ರಲ್ಲ, 11 ವರ್ಷದ ಬಗ್ಗೆ ತಕ್ಷಣ ಸಭೆಯಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟು ಮಂದಿ ಒಂದು 3-4 ಸಂಗತಿಗಳನ್ನಾದರೂ ಇದು ನಮ್ಮ ಸಾಧನೆ ಅಂತೇಳಿ ಹೇಳುವಂತಹ ಸಾಮರ್ಥ್ಯ ಅಥವಾ ಅನುಭವ ಅಥವಾ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಹೇಳುವಂಥದ್ದನ್ನು ನಾನೊಂದು ಮುಂದಿನ 5 ನಿಮಿಷ, ನನಗೆ ಗೊತ್ತಿದೆ, ನಾನು ನಿಮಗೆ ಮೊದಲಾಗಿ ಧನ್ಯವಾದ ಕೊಡ್ತೇನೆ. ಯಾಕೆಂತೇಳಿದರೆ ಸಾಮಾನ್ಯವಾಗಿ ಶಾಸಕರು ಎದ್ದು ಹೋಗುವಾಗ ಅವರ ಹಿಂದೆ ಒಂದಷ್ಟು ಜನ ಇರ್ತಾರೆ, ಯಾವುದೇ ಸಭೆ ಇರಲಿ. ಅದರ ನಂತರ ಉದ್ಘಾಟನೆ ಆದ ನಂತರ ಒಮ್ಮೆ ಒಂದಷ್ಟು ಜನ ಹೊರಡುತ್ತಾರೆ. ಇಲ್ಲಿ ಕೂತವರ ಮನಸ್ಸಿನಲ್ಲಿ ಮೇರೆ ನನ್ನ ಏತು ಪುರತು ಪಾತಿರ್ಬೇರೋ, ಅವರು ನನಗೆ 3/4 ಗಂಟೆ ಕೊಟ್ಟಿದ್ದಾರೆ, ಸಮಯ ಬೇಕಾದರೆ ನೋಡಿ. ಅದರಲ್ಲಿ 15 ನಿಮಿಷ ನಿಮಗೆ, ಉಳಿದ ಅರ್ಧ ಗಂಟೆ ಮಾತ್ರ ನನಗೆ. ನೀವು ಕೊಟ್ಟ ಉತ್ತರದಲ್ಲಿ ನನಗೆ ಸಮಾಧಾನ ಸಿಕ್ಕಿದರೆ ಮತ್ತೆ ಪುನಃ 15 ನಿಮಿಷದ ಡಿಸ್ಕೌಂಟ್ ನಾನು ಕೊಡ್ತೇನೆ. 15 ನಿಮಿಷದಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈ ಕಾರ್ಯಕ್ರಮ ಇರುವುದೇ, ಆಲೋಚನೆ ಮಾಡಿ, ಈ ಕಾರ್ಯಕ್ರಮದ ಹಿಂದೆ ಇರುವ ಉದ್ದೇಶ ಏನು ಅಂತೇಳಿ ಕೇಳಿದರೆ, ಈಗಿನ ಕಾಲ ಹೇಗೆ ಅಂತೇಳಿ ಕೇಳಿದರೆ ಪ್ರಚಾರದ ಕಾಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಸೆಲ್ಫಿಯೋ ಒಂದು ಫೋಟೋವೋ ತೆಗೆದು ಫೇಸ್ಬುಕ್ಕಲ್ಲೋ ವಾಟ್ಸಪ್ನಲ್ಲಿಯೋ ಹಾಕಿ, ನಾನು ಇದ್ದದ್ದು 1 ಗಳಿಗೆ ಆದರೂ ಕೂಡ ಆ 1 ಗಳಿಗೆಗೆ ಎಷ್ಟು ಪ್ರಚಾರ ಕೊಡಬೇಕೋ, ಇವತ್ತು ತುಂಬ ಮಂದಿ ಈಗಾಗಲೇ ಹಾಕಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ, ನಾನು BJPದ ಕಾರ್ಯಕ್ರಮಕ್ಕೆ ಹೋದಿದ್ದೆ, 11 ವರ್ಷದ ಸಾಧನೆಯ ಕಾರ್ಯಕ್ರಮದಲ್ಲಿ ನಾನು ಇದ್ದೆ ಅಂತೇಳಿ. ಬರದವರೆಗೂ ಬರಲಿಲ್ಲಲ್ಲ, ಆ ಪ್ರಶ್ನೆ ಬೇರೆ. ಆದರೆ ಪ್ರಚಾರಕ್ಕೆ ಶಕ್ತಿ ಇದೆ, ಬಹಳ ದೊಡ್ಡ ಶಕ್ತಿ ಇದೆ. ತುಂಬ ಬಾರಿ ನಮ್ಮ ಮಾತುಗಳಲ್ಲಿ ಆಗದರ ಬಗ್ಗೆ ನಾವು ಮಾತಾಡ್ತೇವೆ. ವಿಶೇಷವಾಗಿ ಅದರಲ್ಲಿಯೂ ನನಗೇ ಏನಾದರೂ ಆಗಲಿಲ್ಲ ಅಂತ ಹೇಳಿ ಆದರೆ ಅದರ ಬಗ್ಗೆ 10 ಜನರ ಹತ್ರ ಹೇಳ್ತೇವೆ. ಆದರೆ ಆದದರ ಬಗ್ಗೆ ಎಷ್ಟು ಮಾತಾಡ್ತೇವೆ? ಇದರ ಮೇಲೆ ಅದು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಲೋಕಸಭೆಯವರೆಗೂ ಇದರ ಪರಿಣಾಮ ಆಗುವಂಥದ್ದು. ಇವತ್ತು ಮಾಹಿತಿ ತಂತ್ರಜ್ಞಾನದ ಕಾಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಾಕೆ ಆಲೋಚನೆ ಮಾಡಿದ್ದಾರೆ ಅಂತ ಹೇಳುವ ಮಾತನ್ನು ಹೇಳಿ ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳ್ತೇನೆ. ಹಾಗಾಗಿ ಯಾರಾದರೂ ಅಲ್ಪಡದು ಪಾತಿರ್ಬೇರು, ನಮ್ಮ ಬೋಡಾಂಡ ಕೇಣೋಲಿ ಬಡ್ಚಾಂಡ ಬುಡಲಿ ಅಂತ ಹೇಳುವಂಥ ಆಲೋಚನೆ ಇದ್ದರೆ ಇಲ್ಲ, ಇಲ್ಲಿ ನೀವೇ ಮಾತಾಡುವಂಥವರು, ನಾನು ಕೇಳುವಂಥವ. ಅದಕ್ಕೆ ನೀವು ಹೇಳಿದ ಮಾತುಗಳನ್ನೇ ಒಟ್ಟಿಗೆ ಸೇರಿಸಿ ನಾನು ಮತ್ತೆ ಅದಕ್ಕೆ ಏನು ಸಮಾಪ್ತಿಯನ್ನು ಅಥವಾ ಅದರ ಒಟ್ಟು ಸಾರವನ್ನು ಹೇಳ್ತೇನೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮದಲ್ಲಿ. ಆವಾಗ ಭಾರತ ಮಾತೆಗೆ ಹೂ ಹಾಕಿದಾಗಲೂ ಶಾಸಕರೇ ಹೇಳಿದರು, ಭಾರತ್ ಮಾತಾ ಕಿ ಜೈ. ಮತ್ತೆ ಪುನಃ ಒಂದೇ ಮಾತರಂ ಆದ ಮೇಲೆ ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳಿದರು. ಇಲ್ಲಿ ಕೂತವರನ್ನೆಲ್ಲ ಕಾರ್ಯಕ್ರಮದ ನಿರ್ವಾಹಕರು ಸೇನಾನಿಗಳು ಅಂತೇಳಿ ಹೇಳಿದರು. ಸೇನಾನಿಗಳು ಅಂತ ಹೇಳಿದರೆ ನಮ್ಮ ಊರುಗಳಲ್ಲಿ ನಾವು ನೇತೃತ್ವವನ್ನು ವಹಿಸುವಂಥವರು, ಕಾಲಾಳುಗಳಲ್ಲ, ಸೇನಾನಿಗಳು. ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವಂಥವರು ಯಾರು ಅಂತೇಳಿ ಕೇಳಿದರೆ ನಾವು. ನಮ್ಮ ನೆಗೆಟಿವ್ ಮಾತಾಡಲಿಕ್ಕೆ, ನಕಾರಾತ್ಮಕ ಮಾತಾಡಲಿಕ್ಕೆ ಬೇರೆಯವರಿದ್ದಾರೆ. ನಾವು ಯಾರು ಅಂತ ಹೇಳಿದರೆ ನಾವು
ಪಾಸಿಟಿವ್, ಸಕಾರಾತ್ಮಕವಾಗಿಯೇ ಮಾತನಾಡಬೇಕಾದಂಥವರು. ವಾಜಪೇಯಿ ಅವರು ಒಂದು ಮಾತು ಹೇಳಿದರು. ಶೈನಿಂಗ್ ಇಂಡಿಯಾ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಅವರ ಚುನಾವಣೆಯ ಕೊನೆಗಾಗುವಾಗ ಅವರು ಕೆಲಸ ಮಾಡಲಿಲ್ಲ ಅಂಥೇಳಿ ಅಲ್ಲ, ವಾಜಪೇಯಿಯವರ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕೆಲಸಗಳು ಆಗಿತ್ತು. ಎಲ್ಲಿಯವರೆಗೆ ಪಾರ್ಟಿಗೆ ವಿಶ್ವಾಸ ಬಂದಿತ್ತು ಅಂಥೇಳಿ ಕೇಳಿದರೆ, ಈ ಬಾರಿ ನಾವು ಗೆಲ್ತೇವೆ ಅಂಥೇಳಿ 6 ತಿಂಗಳು ಮೊದಲೇ ಚುನಾವಣೆ ತಂದರು ಇಂಡಿಯಾ ಶೈನಿಂಗ್ ಅಂತ ಹೇಳುವ ಕ್ಯಾಂಪೇನ್ನಲ್ಲಿ. ಆದರೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸೀಟುಗಳು ಬರಲಿಲ್ಲ. ಆವಾಗ ವಾಜಪೇಯಿ ಅವರೊಂದು ಮಾತು ಹೇಳಿದರು, ನಾನು ಕೆಲಸ ಮಾಡಿದ್ದೇನೆ, ನನ್ನ ಕೆಲಸದ ಕಾರಣಕ್ಕೆ, ಕೊರತೆಯ ಕಾರಣಕ್ಕೆ ಸೋತದ್ದಲ್ಲ, ಈ ಕೆಲಸವನ್ನು ಜನರಿಗೆ ತಿಳಿಸುವುದರಲ್ಲಿ ನಾನು ಸ್ವಲ್ಪ ಹಿಂದೆ ಬಿದ್ದೆ, ನಮ್ಮ ಕಾರ್ಯಕರ್ತರು ಸ್ವಲ್ಪ ಹಿಂದೆ ಬಿದ್ದರು. ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದಾರೆ. 11 ವರ್ಷದಲ್ಲಿ ನಾವೇನಾದರೂ ಆಲೋಚನೆ ಮಾಡಿದರೆ, ಭಾರತದ ಕಾಲಘಟ್ಟವನ್ನು ನಾವೇನಾದರೂ ವಿಭಾಗ ಮಾಡೋದಾದರೆ, ಸ್ವತಂತ್ರ ಬಂದ ಮೇಲೆ 1975ನೇ ಇಸವಿಯವರೆಗಿನ ಒಂದು ಕಾಲಘಟ್ಟ, 1975ರ ನಂತರ 2014ರವರೆಗೆ ಒಂದು ಕಾಲಘಟ್ಟ, 2014ರ ನಂತರ ಇವತ್ತಿನವರೆಗಿನ ಕಾಲಘಟ್ಟ. ಈ 3 ಕಾಲಾವಧಿಯನ್ನು ಒಮ್ಮೆ ನಾವೇನಾದರೂ ಒಂದು ಸಣ್ಣಕ್ಕೆ ಕೂತು ತುಲನೆ ಮಾಡಿ ಅಧ್ಯಯನ ಮಾಡಿದರೆ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಹೇಳ್ತೇವೆ. ತುಂಬ ಬಾರಿ ಆ ಮಾತನ್ನು ಹೇಳ್ತೇವೆ, ಭಾರಿ ಬದಲಾವಣೆ ಆಗಿದೆ, ಮೋದಿಯವರು ಬಂದ ಮೇಲೆ ಬಹಳ ಆಗಿದೆ. ಇಷ್ಟೇ ಹೇಳಿದರೆ ಸಾಕಾಗೋದಿಲ್ಲ. ಯಾಕೆಂತೇಳಿ ಕೇಳಿದರೆ, ಸಾಮಾನ್ಯವಾಗಿ ಕೊನೆಗೆ ಬರೋದು ಎಲ್ಲಿಗೆ ಅಂತ ಹೇಳಿದರೆ, ನನಗೇನು ಆಗಿದೆ. ಮೊನ್ನೆ ಒಬ್ಬರು ಸೊಸೈಟಿಯ, ನಾನೊಂದು ಇದರಲ್ಲಿ ಫೇಸ್ಬುಕ್ನಲ್ಲಿ ಒಂದು ಮೋದಿಯವರ ಈ ಆಟೋಮೊಬೈಲ್ ಅಂತೇಳಿದರೆ ಕಾರು ಉತ್ಪಾದನೆ ಅಥವಾ ವಾಹನಗಳ ಉತ್ಪಾದನೆಯಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಹಾಕಿದ್ದೆ. ಕೂಡಲೇ ಅದಕ್ಕೆ ಕಾಂಗ್ರೆಸ್ಸಿನ, ಮೊದಲು ನಮ್ಮಲ್ಲೇ ಇದ್ದರು ಅವರು, ಅವರಿಗೆ ಅಧ್ಯಕ್ಷರು ಮಾಡಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವರು ಕಾಂಗ್ರೆಸ್ಸಿಗೆ ಹೋದರು. ಸೊಸೈಟಿಯಲ್ಲಿ ಅವರನ್ನು ಅಧ್ಯಕ್ಷರು ಮಾಡಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಹೋದರು. ಅವರು ನನಗೆ ಉತ್ತರ ಹಾಕಿದರು, ನಿಮಗೇನು ಗೊತ್ತುಂಟು, ನೀವು GST ಎಷ್ಟು ಕಟ್ಟಲಿಕ್ಕೆ ಬರ್ತದೆ ಅಂತೇಳಿ ಗೊತ್ತುಂಟಾ? ಈಗ ಕಾರನ್ನು ಕೊಂಡೋಗಿ ಒಮ್ಮೆ ಗ್ಯಾರೇಜ್ ಇವರ ಶೋರೂಮಲ್ಲಿ ನಿಲ್ಲಿಸಿದರೆ, ಅವರು ರಿಪೇರಿ ಮಾಡಿದರೆ ಎಷ್ಟು ಖರ್ಚು ಬರ್ತದೆ ಅಂಥೇಳಿ ಗೊತ್ತುಂಟಾ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಹಾಗಾಗಿ ನಿಮಗೆ ಕಷ್ಟ ಗೊತ್ತಿಲ್ಲ, ನೀವು ಬರೀ ಪ್ರಚಾರದಲ್ಲಿದ್ದೀರಿ, ನಿಜವಾದ ಅರ್ಥದಲ್ಲಿ ಏನೂ ಬೆಳವಣಿಗೆ ಆಗಲಿಲ್ಲ, ಜನರೆಲ್ಲ ತತ್ತರಿಸಿದ್ದಾರೆ ಅಂತ ಹೇಳುವಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಹಾಕಿ ನನಗೆ ಉತ್ತರ ಕೊಟ್ಟರು. ನಾನು ಅವರನ್ನು ಹತ್ತಿರದಿಂದ ಗೊತ್ತಿದ್ದು. ನನಗೆ 10 ವರ್ಷದ ನಂತರ ಅವರ ಹತ್ರ ಒಂದು ಸೈಕಲ್ ಇರಲಿಲ್ಲ, 2 ವೀಲರ್ ತಗೊಂಡ್ರು. ಅದರ ನಂತರ ಕಾರ್ ತಗೊಂಡ್ರು. ಒಬ್ಬ ಮನುಷ್ಯ ಕಾರ್ ತಗೊಳ್ತಾನೆ ಅಂಥೇಳಿ ಆದರೆ, ಲೋನ್ ಮಾಡ್ತಾನೆ ಅಂಥೇಳಿ ಆದರೆ, ಅವನಿಗೆ ಕಟ್ಟುವ ಸಾಮರ್ಥ್ಯ ಇದೆ ಅಂತ ಹೇಳುವ ಕಾರಣಕ್ಕಲ್ಲ ಅವನು. ಹಾಗಾದರೆ 10 ವರ್ಷದ ಹಿಂದೆ ಸೈಕಲ್ ತಿರುಗುತ್ತಿದ್ದವ ಇವತ್ತು ಕಾರ್ ತಗೊಂಡಿದ್ದಾನೆ ಅಂತ ಹೇಳಿ ಆದರೆ ಅವನಿಗೆ ಬೆಳವಣಿಗೆ ಆಗಿದೋ ಇಲ್ಲವೋ? GST ಕಟ್ಟಬೇಕು ಸರ್ಕಾರ ಅಂತ ಹೇಳಿದ ಮೇಲೆ ವ್ಯವಸ್ಥೆಯ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ನವರು ಮಾಡಲಿಕ್ಕೆ ಸಾಧ್ಯವಾಗದಂತಹ ಮನಮೋಹನ್ ಸಿಂಗರ ಸಂದರ್ಭದಲ್ಲಿಯೇ GST ಬೇಕು, ಇಡೀ ದೇಶಕ್ಕೆ ಒಂದೇ ರೀತಿಯ ಟ್ಯಾಕ್ಸ್ ಸಿಸ್ಟಮ್ ಬೇಕು ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಿದ್ರು. ಆದರೆ ಅವರಿಗೆ ಮಾಡುವ ಧೈರ್ಯ ಇರಲಿಲ್ಲ. ಇಲ್ಲ ಅಂತ ಹೇಳಿದರೆ ಸ್ಟೇಟಿನ ಟ್ಯಾಕ್ಸ್ ಬೇರೆ, ಬೇರೆ ಬೇರೆ ಟ್ಯಾಕ್ಸು, ಸಿಕ್ಕಿದಲ್ಲೆಲ್ಲ ಟ್ಯಾಕ್ಸ್ಗಳು ಅಂತ ಹೇಳುವಂತಹ ಕಾಲ ಇತ್ತು. ನಿಜವಾಗಿ ಅರ್ಥ ಮಾಡಿಕೊಂಡ್ರೆ, ಸರಿಯಾಗಿ ನೀವು ಯಾರಾದರೂ ಆರ್ಥಿಕ ತಜ್ಞರ ಹತ್ರ ಹೋಗಿ ಕೇಳಿ, GST ಬಂದದರ ಪರಿಣಾಮವಾಗಿ ಬೇರೆ ಬೇರೆ ಟ್ಯಾಕ್ಸ್ಗಳು ಕಡಿಮೆಯಾಗಿ ಇವತ್ತು ಒಂದೇ ಕಡೆ ಕಟ್ಟುವುದರಿಂದ ಬೇರೆ ಬೇರೆ ಕಟ್ಟುತ್ತಿದ್ದದರ ಒಟ್ಟು ಎಷ್ಟು ಆಗ್ತಿತ್ತೋ ಅದರ 20-30% ಕಡಿಮೆ ಟ್ಯಾಕ್ಸ್ ಆಗ್ತಾ ಇದೆ. ಇದನ್ನು ಕಾಣುವಾಗ ಏನು ಅಂತ ಹೇಳಿದರೆ, ಒಂದೇ ಕಡೆ ಆಗೋದ್ರಿಂದಾಗಿ ಟ್ಯಾಕ್ಸ್ನ ಅಮೌಂಟ್ ಸ್ವಲ್ಪ ದೊಡ್ಡದು ಕಾಣ್ತದೆ. ಬೇರೆ ಬೇರೆ ಹಾಕ್ತಿದ್ರೆ
ಒಮ್ಮೆಲೇ 100 ರೂಪಾಯಿ ಕೊಡೋದಕ್ಕೂ 50 ರೂಪಾಯಿಗೆ 3 ಸರ್ತಿ ಕೊಡುವಾಗ 150 ಆದದ್ದು ಗೊತ್ತಾಗಲಿಲ್ಲ, ಕೊಟ್ಟದವ 50 ಅಂತ ಹೇಳುವಂಥ ಭಾವನೆ. ಈ ರೀತಿಯಲ್ಲಿ ಒಂದು ಬದಲಾವಣೆ. ಹಾಗಾಗಿ ಮೋದಿಯವರ 11 ವರ್ಷದ ಸಾಧನೆ ಹೇಳುವಾಗ ನಾವು ಏನಾದರೂ ನಮ್ಮ ವೈಯಕ್ತಿಕ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತೇವೆ ಅಂತ ಹೇಳಿ ಆದರೆ ಖಂಡಿತ ಎಲ್ಲೋ ಒಂದು ಕಡೆ ನಮಗೆ ಕೊರತೆ ಕಾಣುತ್ತದೆ. ಆದರೆ ನಾವು ಆಲೋಚನೆ ಮಾಡುವಾಗ ಇಡೀ ದೇಶದಲ್ಲಿ ಆದಂತಹ ಬದಲಾವಣೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಬದಲಾವಣೆ, ಜೊತೆಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಬದಲಾವಣೆ. ಇವತ್ತು ವಿಶ್ವಸಂಸ್ಥೆಯ ಸಂಖ್ಯೆಯ ಆಧಾರದ ಮೇಲೆಯೇ ಈ 11 ವರ್ಷದಲ್ಲಿ ಮೋದಿಯವರ ಬೇರೆ ಬೇರೆ ಕಾರ್ಯಕ್ರಮದ ಕಾರಣಕ್ಕೆ 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನಾನೀಗ ನಿಮ್ಮ ಹತ್ರ ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ಬಡವರಿಗೋಸ್ಕರ ಈ ಮೋದಿಯವರು ಬಂದ ಮೇಲೆ ಬಂದಂತಹ ಕಾರ್ಯಕ್ರಮಗಳನ್ನು ನಾವು ಯಾರಾದರೂ ಒಬ್ಬರು ಒಂದೊಂದು ಹೇಳಿದರೂ ಸಾಕು. ಯಾರಾದರೂ ಒಬ್ಬರು ಬರ್ಕೊಳ್ಳಿ ಮಾರ್ರೆ, ಆಯಿತು, ಹೇಳ್ಬೋದಾ? ಇಲ್ಲಿ ಆಯುಷ್ಮಾನ್ ಭಾರತ ಹೇಳಿ. ಹಾಗಾದರೆ ಆಯುಷ್ಮಾನ್ ಭಾರತದ ಬಗ್ಗೆ ಒಂದೆರಡು ವಿಷಯ. ಏನದು ಆಯುಷ್ಮಾನ್ ಭಾರತ್ ಅಂತ ಹೇಳಿದರೆ ಏನು? ಜನರಿಗೆ ಆರೋಗ್ಯ ದೃಷ್ಟಿಯಲ್ಲಿ ತೊಂದರೆ ಬಂದಾಗ ಒಬ್ಬ ಕಟ್ಟೆ ಕಡೆಯಲ್ಲಿದ್ದಂಥ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ಲಕ್ಷಾನುಗಟ್ಟಲೆ ಖರ್ಚು ಮಾಡುವಂಥ ಬದುಕು ಅವ್ರ ಹತ್ರ ಇರಲಿಲ್ಲ. ಆದರೆ ಆಯುಷ್ಮಾನ್ ಭಾರತ್ ಬಂದದ್ರಿಂದ ಇವತ್ತು ಎಷ್ಟು ದೊಡ್ಡ ಕಾಯಿಲೆ ಬಂದರೂ ಕೂಡ, ಎಷ್ಟು ಲಕ್ಷ ರೂಪಾಯಿ ಖರ್ಚಾದರೂ ಕೂಡ ಅವರನ್ನು ಆರೋಗ್ಯವಂತನಾಗಿ 1 ರೂಪಾಯಿ ಆಸ್ಪತ್ರೆಗೆ ಕೊಡದೆ ಗುಣಮುಖನಾಗಿ ವಾಪಸ್ ತರುವಂಥ ಒಂದು ವ್ಯವಸ್ಥೆ ಆಯುಷ್ಮಾನ್ ಭಾರತದಲ್ಲಿ ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. 5 ಲಕ್ಷ ರೂಪಾಯಿವರೆಗಿದೆ, ಗರಿಷ್ಠ 5 ಲಕ್ಷ ರೂಪಾಯಿವರೆಗೆ ವ್ಯವಸ್ಥೆ ಇದೆ. APL ಕಾರ್ಡ್ನವರಿಗೂ ಇದೆ ಇದೆ ಇದೆ. ಎಲ್ಲರೂ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಎದ್ದು ನಿಂತು ಹೇಳುವಂಥದ್ದು ಕೂಡ ಒಬ್ಬ ನಾಯಕನ ಲಕ್ಷಣ. ತಪ್ಪಾಗ್ತದೋ ಸರಿಯಾಗ್ತದೋ, ಆದರೆ ನಮಗೆ ಗೊತ್ತಿರುವುದನ್ನು ಎದ್ದು ನಿಂತು ಯಾರು ಹೇಳಲಿಕ್ಕೆ ಶುರು ಮಾಡ್ತಾರೆ ಅವರು ಖಂಡಿತವಾಗಿಯೂ ನಾಯಕತ್ವವನ್ನು ಬೆಳೆಸ್ಕೊಳ್ತಾರೆ, ಬೇರೆ ಕಡೆ ಹೋದಾಗಲೂ ಮಾತಾಡ್ತಾರೆ. ಒಂದು ಆಯುಷ್ಮಾನ್, ಇನ್ನೊಂದು ಜಲಜೀವನ್ ಮಿಷನ್ ಇರಲಿ, ಏನದರಲ್ಲಿ ಪ್ರತಿ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ. 2 ಕೃಷಿ ಸಮ್ಮಾನ್. ಎಷ್ಟು ಬರ್ತದೆ? 6,000. ಯಾರಿಗೆ ಬರ್ತದೆ? ಎಲ್ಲ ರೈತರಿಗೆ ಬರ್ತದೆ. ಯಾರ ಹತ್ರ RTC ಇದೆ ಅವರಿಗೆ ಬರ್ತದೆ. 3 ಜನೌಷಧಿ. 4 ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯ. ಸ್ವಚ್ಛ ಭಾರತ ಯೋಜನೆ, ಪಂಚಾಯತ್ನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಈ ಯೋಜನೆಗೆ ಕೇಂದ್ರದಿಂದ ಸಹಕಾರ ಸಿಗ್ತಾ ಇದೆ. ಉಜ್ವಲ ಗ್ಯಾಸ್ ಯೋಜನೆ, ಕೌಶಲಾಭಿವೃದ್ಧಿ ಯೋಜನೆ, ಮುದ್ರಾ ಯೋಜನೆ. 2 ಒಂದು ಹೇಳಿ. ಬಹಳ ಇಂಪಾರ್ಟೆಂಟ್ ಒಂದು ಹೇಳಲೇ ಇಲ್ಲ ನಾವು. $5 kg ಅಕ್ಕಿ ಇನ್ನೂ ಸಹ 2028ರವರೆಗೆ ಈಗಲೇ ಸರ್ಕಾರ ನಿರ್ಣಯ ತಗೊಂಡಿದೆ. BPLನವರಿಗೆ 5 kg ಅಕ್ಕಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೇವೆ. ಇದನ್ನು ನಾವು ಹೇಳ್ತಾ ಹೋಗ್ಬೋದು. ಈ ಕಾರಣಕ್ಕೆ ಸ್ವಚ್ಛ ಭಾರತ ಯೋಜನೆಯಲ್ಲಿ ನಾನು ಅವರ ಆಯುಷ್ಮಾನ್ ಕಾರ್ಡಿನ ಬಗ್ಗೆ ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ. ಇದು ಜಗತ್ತಿನ ಅತ್ಯಂತ ದೊಡ್ಡ ವಿಮಾ ಯೋಜನೆ. ಬೇರೆ ದೇಶಗಳಿಗೆ ಇದೊಂದು ಆಶ್ಚರ್ಯದ ಸಂಗತಿ. 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಅತ್ಯಂತ ದೊಡ್ಡ ವಿಮಾ ಯೋಜನೆ.
ಕೊರತೆಗಳು ಕಾಣುವುದಿಲ್ವ ಅಂತೇಳಿ ಕೇಳಿದರೆ, ನಮಗೆ ಮಾಹಿತಿಯ ಕಾರಣಕ್ಕೆ ನಾವೇನಾದರೂ ಸೇರಿಸಬೇಕಾದಲ್ಲಿ ಸೇರಿಸದೆ ಅಥವಾ ಈ ಕಾರ್ಡನ್ನು ಮಾಡದೆ ಎಲ್ಲ ನಮಗೆ ತುಂಬ ಸರ್ತಿ ಫೋನುಗಳು ಬರೋದು ಯಾವುದು ಅಂತೇಳಿ ಕೇಳಿದರೆ, ಈ ಆಸ್ಪತ್ರೆ ಅವು ಹಿಜ್ಜಿಗೆ ಮಾರ್ರೆ ಅಂತೇಳಿ ಹೋಗಿ ಸೇರಿಸಿರ್ತಾರೆ. ಒಮ್ಮೆಗೆ ಬದುಕಬೇಕು ಅಂತ ಹೇಳುವ ಇದರಲ್ಲಿ ಹತ್ತಿರದ ಆಸ್ಪತ್ರೆ ಯಾವುದು ಅಂತ ಹೇಳಿ ನೋಡಿ ಕೊಂಡೋಗಿ ಸೇರಿಸ್ತೇವೆ. ಮತ್ತೆ ಆಲೋಚನೆಗಳು ಶುರು ಆಗ್ತದೆ. ಆ ಬಿಲ್ಲು 1.5-2 ಲಕ್ಷ ರೂಪಾಯಿ ಆದಾಗ ಈ ಆಸ್ಪತ್ರೆಗೆ ಆಯುಷ್ಮಾನ್ ಕಾರ್ಡ್ ನಡೆಯುವುದಿಲ್ಲ ಅಂಥೇಳಿ. ನಾವೇನಾದರೂ ಸರಿಯಾದ ಮಾಹಿತಿ ಇದ್ದರೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಅಂಥೇಳಿ ಆದರೆ ಅವರು ಹೇಳ್ತಾರೆ ಇಂಥಲ್ಲಿಗೆ ಹೋಗಿ ಸೇರಿಸಿ ಅಂತ ಹೇಳುವಂಥದ್ದು. ಅಷ್ಟು ಪುರುಸೋತುಂಟಾಳಿ ಕೇಳಿದರೆ ಬರೀ ಫೋನಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ನನ್ನ ಮನೆಯ ಹತ್ತಿರದ, ಯಾಕೆಂದರೆ ಮನುಷ್ಯನಿಗೆ ಸೌಲಭ್ಯಗಳು ಹೆಚ್ಚಾದಾಗೆ ಹಿಂದಿನ ಕಷ್ಟ ಮರೆತು ಹೋಗ್ತದೆ, ಸಾಮಾನ್ಯವಾಗಿ ಹಾಗೇ ಅದು. ನನ್ನ ಮನೆಯ ಹತ್ತಿರ ಒಬ್ಬರು SC, ನಮ್ಮ ಅಲ್ಲಿ ಒಂದು ಸಣ್ಣ ನಮ್ಮ ಮನೆಯ ಎಲ್ಲ ಕಷ್ಟಕ್ಕೆ ಸಿಗೋರು ಯಾರು ಅಂತೇಳಿ ಕೇಳಿದರೆ ಅವರೇ. ಅವರೊಂದು 5-6 ಮನೆಗಳಿದ್ದಾವೆ ಅಲ್ಲಿ, ಎಲ್ಲ ಕೂಲಿ ಕೆಲಸಕ್ಕೆ ಹೋಗೋವರು. ಆದರೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಕೇಳಿದರೆ, ಕೆಲಸ ಮಾಡುವಾಗ ಬೆರಳು ಕಟ್ಟಾಯಿತು. ಕಟ್ಟಂದರೆ ಆಲ್ಮೋಸ್ಟ್ ಬೇರೆ ಆಗಿದೆ, ಅದನ್ನು ಹಿಡ್ಕೊಂಡು ಬಂದಾಗೆ ಬಂದಿದ್ದ. ನಾವು ಆಸ್ಪತ್ರೆಗೆ ಹೋಗಿ ಸೇರಿಸುವ ಅಂತ ಹೇಳಿದರೆ 500 ರೂಪಾಯಿ ಅವನ ಹತ್ರ ಕ್ಯಾಶ್ ಇಲ್ಲ. ಹಾಗಾಗಿ ಸಹಜವಾಗಿ ಹತ್ತಿರದ ನಮ್ಮ ಮನೆಗೆ ಬಂದು ಕಣ್ಣೀರೇ, ಅವನ ಹೆಂಡತಿ ಕಣ್ಣೀರಲ್ಲೇ ಒಮ್ಮೆಗೆ ನಾವು ಕೊಟ್ಟು ಅವನನ್ನು ಆಸ್ಪತ್ರೆಗೆ ಕೊಂಡೋಗಿ ಸೇರಿಸಿದೆವು. 1.5 ಲಕ್ಷ ರೂಪಾಯಿ ಬಿಲ್ಲಾಯಿತು. ಒಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ವೇಳೆ ಆಯುಷ್ಮಾನ್ನ ಕಾರ್ಡ್ ಇಲ್ಲದೇ ಇರ್ತಿದ್ರೆ 1.5 ಲಕ್ಷ ರೂಪಾಯಿಯ ಬಿಲ್ಲನ್ನು ಕಟ್ಟೋದು ಅಂತ ಹೇಳಿದರೆ ಅವನ ಬದುಕಿನ ದೊಡ್ಡ ಭಾಗ ಹೋಯ್ತು. ಅದರಲ್ಲೇ ಸಾಲ ಸೋಲ ಮಾಡಿ ಎಲ್ಲಕ್ಕಿಂತ ಅವನಿಗೆ ಆಸ್ಪತ್ರೆಗೆ ಹೋಗುವ ಧೈರ್ಯವೇ ಇರ್ತಿರಲಿಲ್ಲ. ಇಂತಹ ಬದಲಾವಣೆಯನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಮನೆಯಲ್ಲಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ಆ ಕಾರಣಕ್ಕೆ ಶೌಚಾಲಯ, ಅಕ್ಕಿ ಭಾಗ್ಯ, ಆರೋಗ್ಯ ಭಾಗ್ಯ, ಕುಡಿಯುವ ನೀರು, ಈ ರೀತಿಯ ವ್ಯವಸ್ಥೆಗಳ ಕಾರಣಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ಅಂತ ಹೇಳಿ. ಆದರೆ ಈ ಸಾಧನೆ ಸಣ್ಣ ಸಾಧನೆ ಏನೂ ಅಲ್ಲ. ಗರೀಬಿ ಹಟಾವೋ ಅಂತ ಹೇಳಿಕೊಂಡು ಎಷ್ಟು ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದೆವು. ತುಂಬ ಮಂದಿ ಹೇಳ್ತಾರೆ ಎಂಕಲ್ಲ ಮಲ್ತದ ಅಂಥೇಳಿ. ಕಾಂಗ್ರೆಸ್ನವರು ಬಹಳ ದೊಡ್ಡ ಪೂರ ಮಲ್ತಿನ ಎಂಕ್ಲೆ. ಇಂದಿರಾ ಗಾಂಧಿ ಕಾಲದಲ್ಲಿ ಹಾಗೆ ಮಾಡಿದ್ದೇವೆ, ಇಲ್ಲಿಂದ ಹಾಗೆ ಮಾಡಿದ್ದೇವೆ, ಇಲ್ಲಿಂದ ಹೀಗೆ ಮಾಡಿದ್ದೇವೆ. ಅವರ 20 ಅಂಶದ ಕಾರ್ಯಕ್ರಮ ಮಾಡಿದ್ದಾರೆ. ವ್ಯತ್ಯಾಸ ಇರೋದು ಎಲ್ಲಿ ಅಂತ ಹೇಳಿ ಕೇಳಿದರೆ, ವ್ಯತ್ಯಾಸ ಮೋದಿಗೂ ಉಳಿದ ಸರ್ಕಾರಕ್ಕಿರುವ ವ್ಯತ್ಯಾಸ ಅಂತ ಹೇಳಿದರೆ, ಅಲ್ಲಿ ಇಷ್ಟು ಮಂದಿಗೆ ಮಾತ್ರ ಅಲ್ಲ, ಸಿಕ್ಕಿದರೆ ಎಲ್ರಿಗೂ ಯಾವುದೇ ಜಾತಿ ಮತ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಟಾರ್ಗೆಟ್ ಹೇಗೆ ಅಂತೇಳಿ ಕೇಳಿದರೆ 100% ಆಗಬೇಕದು. ಸಿಗುವುದು ಅಂತ ಹೇಳಿದರೆ ಎಲ್ರಿಗೂ ಸಿಗಬೇಕು. ಅನೌನ್ಸ್ ಮಾಡಿ ಮತ್ತೆ ಅದಕ್ಕೆ ಕಂಡೀಷನ್ ಹಾಕೋದಲ್ಲ. ಈಗ ಗ್ಯಾರಂಟಿಗೆ ಮಾಡ್ತಾ ಇದ್ದಾರೆ ನೋಡಿ, ಹೇಳುವಾಗ ನನಗೂ ಫ್ರೀ, ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಕಾಕಾ ಪಾಟೀಲ್ನಿಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಎಲ್ರಿಗೂ ಅಂದು ಮಾರ್ರೆ ಅಂತ ಹೇಳಿ ಕಂಡಿತು. ನಾನು ಕೇಳಿದೆ, ಮಹದೇವಪ್ಪರು ಮಿನಿಸ್ಟ್ರಲ್ಲ, ವಿಧಾನ ಪರಿಷತ್ತಲ್ಲಿ ಕೇಳಿದೆ, ನೀವು ಆ ದಿವಸ ಹೀಗೆಲ್ಲ ಹೇಳಿದ್ರಿ, ಮಹದೇವಪ್ಪರು ನೀವು ಗೊತ್ತಾಯ್ತು ನನಗೆ, ಕಾಕಾ ಪಾಟೀಲ್ರು ಯಾರು ಅಂತೇಳಿ ಸ್ವಲ್ಪ ಪರಿಚಯ ಮಾಡಿಕೊಡಿ ನನಗೆ. ಇವತ್ತು ಯಾಕೆ ನೀವು ಕಂಡೀಷನ್ ಹಾಕ್ತಾ ಇದ್ದೀರಿ? ಇವತ್ತು ಈಗ ಬಹಳ ದೊಡ್ಡ ರೀತಿಯಲ್ಲಿ ಆಲೋಚನೆ ಆಗ್ತಾ ಇದೆ. ಆದರೆ ಮೋದಿಯದ್ದು ಹಾಗೆಲ್ಲ. ನಾನು ಮೋದಿಯ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಇರೋದ್ರಿಂದಾಗಿ ನಾನು ಅಷ್ಟಕ್ಕೆ ಮಾತ್ರ ನನ್ನ ಮಾತನ್ನು ಸೀಮಿತಗೊಳಿಸ್ತೇನೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ಭಾರತ ಎಷ್ಟು ಬದಲಾಗಿದೆ ಮೋದಿಯವರು ಬಂದ ಮೇಲೆ
ಅಂತ ಹೇಳುವುದರ ಬಗ್ಗೆ. ಅದು 2-3 ವಿಷಯಗಳನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಉಳಿದದ್ದನ್ನು ನಾವೆಲ್ಲ ಸಮರ್ಥರಿದ್ದೇವೆ. ಬೇಕಾದರೆ ಗೂಗಲಿಗೆ ಹೋಗಿ 11 ವರ್ಷದ ಸಾಧನೆ ಅಂತ ಹೇಳುವಂಥದ್ದನ್ನು ನಾವೇನಾದರೂ ಹಾಕಿಕೊಂಡ್ರೆ ನಾನು ದೊಡ್ಡ ರೀತಿಯ ಪರಿಣಾಮ ಆದಂತಹ ವಿಷಯಗಳನ್ನು ಮಾತ್ರ ಮಾತಾಡ್ತೇನೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ಶತಶತಮಾನದ ದೈನ್ಯವನ್ನಳಿಸುತ್ತಾ ನವ ಜೀವನ ಪ್ರಭೆ ಮೂಡುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ ಅಂಥೇಳಿ 2014ರಲ್ಲಿ ಮೋದಿಯವರು ಬರುವಂತಹ ಆ ವಾತಾವರಣದಲ್ಲಿ ಜನರಿಗಿದ್ದಂತಹ ಆಸೆ, ಆ ಆಸೆಗೆ, ಆ ನಿರೀಕ್ಷೆಗೆ ಕಳೆದ 11 ವರ್ಷ ಮೋದಿಯವರು ಮಾಡಿರುವ ಕೆಲಸಗಳು. ಒಮ್ಮೆ ಆಲೋಚನೆ ಮಾಡಿ, ರಾಜೀವ್ ಗಾಂಧಿಯವರೇ ಹೇಳಿದರು ಒಂದು ಕಾಲದಲ್ಲಿ, ಇದನ್ನು ನಾವು ತುಂಬ ಕಡೆ ಈ ಭಾಷಣದಲ್ಲಿ ಕೇಳ್ತೇವೆ, ಆದರೆ ವ್ಯತ್ಯಾಸ ನಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಾವು ಮಾತಾಡ್ತಾ ಇಲ್ಲ. ನಾನು ದೆಹಲಿಯಿಂದ 1 ರೂಪಾಯಿ ಕಳಿಸಿದರೆ ಅದು ಗ್ರಾಮಕ್ಕೆ ಬಂದು ಆ ಫಲಾನುಭವಿಗೆ ಸೇರುವಾಗ 18 ಪೈಸೆ ಆಗ್ತದೆ, ದಾರಿಯಲ್ಲಿ 82 ಪೈಸೆ ಹೋಗ್ತದೆ ಅಂಥೇಳಿ ಹೇಳಿದರು. ಯಾರು ಆವಾಗ ದೆಹಲಿಯಿಂದ ಪಂಚಾಯತಿನವರೆಗೆ ಇದ್ದದ್ದು ಯಾರು ಅಂತೇಳಿ ಕೇಳಿದರೆ ಅವರೇ, ಕಾಂಗ್ರೆಸ್ನವರೇ. ಹಾಗಾದರೆ 82 ಪೈಸೆ ತಿಂತಿದ್ದದ್ದು ಯಾರು ಅಂತೇಳಿ ಕೇಳಿದರೆ ಮತ್ತೆ ಪುನಃ ಅವರೇ. ಆದರೆ ಒಂದು ಸಣ್ಣ ಆಲೋಚನೆ, ಒಂದು ಸಣ್ಣ ಯೋಚನೆ ಇವತ್ತು ದೇಶದ ಇಡೀ ವ್ಯವಸ್ಥೆಯನ್ನು ಹೇಗೆ ಬದಲಾಯಿಸಿತು. ನಾವು ಜಾಮ್ ಅಂತೇಳಿ ಹೇಳ್ತೇವೆ ಅದನ್ನು ವಿವರಿಸುವಾಗ. ಇದನ್ನು ನೀವು ಇದರಲ್ಲಿ ನೋಡಿಕೊಳ್ಳಬೇಕಾದ್ರೆ, ಯಾವುದರಲ್ಲಿ ನೀಲಕೇಣಿಯವರು ಇದರ ಬಗ್ಗೆ ಅವರು ಅನಂತಕುಮಾರ್ರ ಎದುರು 2014ರಲ್ಲಿ ಬೆಂಗಳೂರು ಸೌತಿನಲ್ಲಿ ಅವರ ಎದುರೇ ಚುನಾವಣೆಗೆ ನಿಂತಿದ್ದರು. ಅವರಿಗೆ ಬಹಳ ಆಸೆ ಇತ್ತು ಆಧಾರ್ ಕಾರ್ಡನ್ನು ಇಡೀ ದೇಶಕ್ಕೆ ಮಾಡಬೇಕು ಅಂತ ಹೇಳಿ. ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳಲ್ಲೆಲ್ಲ ಹೋಗಿ ಮಾತಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಟ್ಟಂತಹ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಕೇಳಿದರೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿಯವರು. ಅವರಿಗೆ ಚುನಾವಣೆ ಮುಗಿಯಿತು. ಆ ಚುನಾವಣೆಯ ಸಂದರ್ಭದಲ್ಲಿ ಅನಂತಕುಮಾರ್ರ ವಿರುದ್ಧ ಇವರು ನಿಂತದ್ದು ಮಾತ್ರ ಅಲ್ಲ ಕಾಂಗ್ರೆಸ್ಸಿನಿಂದ, ಅದರ ಮೇಲೆ ಆವಾಗ ಗಿರೀಶ್ ಕಾರ್ನಾಡ್ ಅಂತವರೆಲ್ಲ ಚುನಾವಣೆಗೆ ಇವರಿಗೆ ಬೆಂಬಲವಾಗಿ ನಿಂತರು. ನಾವು ನಗರ ನಕ್ಸಲರು ಅಂತ ಹೇಳಿಕೊಂಡೆಲ್ಲ ಬೋರ್ಡೆಲ್ಲ ಹಾಕಿ ನರೇಂದ್ರ ಮೋದಿಯನ್ನು ಎಷ್ಟು ಸಣ್ಣದು ಮಾಡಬಹುದೋ ಅಷ್ಟು ರೀತಿಯಲ್ಲಿ ಪ್ರಬಲವಾಗಿ ವಿರೋಧಿಸಿದರು. ಆದರೆ ಚುನಾವಣೆಯಲ್ಲಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ, ಯಾಕೆಂದರೆ ಜನರ ಭಾವನೆ ಇತ್ತು. ಮನಮೋಹನ್ ಸಿಂಗರ 2ನೇ ಅವಧಿಯಲ್ಲಿ ಆದಂತಹ ಭ್ರಷ್ಟಾಚಾರವನ್ನು ನೋಡಿದಂತಹ ಜನ ಈ ಮೋದಿಯವರನ್ನು ನಾವು ಬೆಂಬಲಿಸಬೇಕು ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ, ಯಾಕೆಂದರೆ ಗುಜರಾತಿನಲ್ಲಿ ಆದಂತಹ ಬದಲಾವಣೆಯನ್ನು ನೋಡಿದ ಜನ ಇಡೀ ದೇಶಕ್ಕೆ ಇವರು ಸಮರ್ಥ ಅಂತ ಹೇಳಿಕೊಂಡು ಅವರಿಗೆ ಪ್ರಧಾನಮಂತ್ರಿ ಮಾಡುವ ದೃಷ್ಟಿಯಲ್ಲಿ. ನಾವು ಡೆಲ್ಲಿಗೆ ಹೋದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಆವಾಗ ರಾಷ್ಟ್ರೀಯ ಕಾರ್ಯದರ್ಶಿಗಳು ಹೇಳ್ತಿದ್ರು, ನೀವು ನಿಮ್ಮ ಊರಲ್ಲಿ ಕೆಲಸ ಮಾಡಿ, ನೀವು ನಿರೀಕ್ಷೆ ಮಾಡದ ಕಡೆಯೆಲ್ಲ BJP ಗೆಲ್ತದೆ, ಪೂರ್ಣ ಬಹುಮತ ಜೊತೆಗೆ ನಾವು ಸರ್ಕಾರ ಮಾಡ್ತೇವೆ ಅಂತ ಹೇಳಿದಾಗ ನಮಗೆ ಆಶ್ಚರ್ಯ ಕಾಣ್ತಿತ್ತು. ಆದರೆ ಪೂರ್ಣ ಬಹುಮತದ ಜೊತೆಗೆ ಮೋದಿಯವರ ಸರ್ಕಾರ ಬಂತು. ಯಾಕೆ ಬಂತು ಅಂತೇಳಿ ಕೇಳಿದರೆ ಆ ವಿಶ್ವಾಸದ ಕಾರಣಕ್ಕೆ. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅವರು ಮಾಡಿದಂತಹ ಈ ಒಂದು ವ್ಯವಸ್ಥೆ ಏನಿದೆ, ಸುಮಾರು 21 ಲಕ್ಷ ಕೋಟಿ ರೂಪಾಯಿಯನ್ನು ಉಳಿತಾಯ ಮಾಡಿದೆ. ಎಷ್ಟು? 21 ಲಕ್ಷ ಕೋಟಿ ರೂಪಾಯಿ. ಯಾವ ಕಾರಣದಲ್ಲಿ ಅಂತೇಳಿ ಕೇಳಿದರೆ ಅವರು ಜೋಡಣೆ ಮಾಡಿದ 3 ಸಂಗತಿಗಳು ನಮಗೆ ಮರ್ತು ಹೋಗಿರ್ಬೋದು. ಇವಾಗ ಒಮ್ಮೆ ಆಲೋಚನೆ ಮಾಡಿ, ಜನ್ಧನ್ ಅಂತೇಳಿ ಶುರು ಮಾಡಿದರು. ದುಡ್ಡು ಬೇಡ, ಪಾಪದವರು ಯಾರು ಬೇಕಾದರೂ ಹೋಗಿ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಅವರನ್ನು ಯಾರಾದರೂ, ನಾವೀಗ ಅಕೌಂಟ್ ಮಾಡಲಿಕ್ಕೆ ಹೋದರೆ ಅವ್ರು ಕೇಳ್ತಾರೆ, ನಿಮ್ಮನ್ನು ಯಾರಾದರೂ ಗುರ್ತ ಮಾಡಿಕೊಡೋರನ್ನು ಏನು ಹೇಳ್ತಾರೆ ಅದಕ್ಕೆ? ಸೂಚನೆ ಮಾಡಲಿಕ್ಕೆ ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಂತ ಹೇಳಿ. ಇಲ್ಲ, ಸೂಚನೆಯೂ ಬೇಡ, ದುಡ್ಡೂ ಬೇಡ,
ಬರೀ ಅಕೌಂಟ್ ಓಪನ್ ಮಾಡಿ ಹೇಳಿದರು. ಯಾರಿಗೂ ಇದರ ಪರಿಣಾಮ ಏನಾದೀತು ಅಂತ ಹೇಳುವಂತಹ ಕಲ್ಪನೆ ಆಗಿರಲಿಲ್ಲ. 40 ಕೋಟಿ ಜನ ಹೊಸ ಜನಧನ್ ಖಾತೆಯನ್ನು ಮಾಡಿದರು. ಅದರ ಜೊತೆಗೆ ಆಧಾರ್. ಯಾವ ನೀಲಕೇಣಿ ಮೋದಿಯವರ ವಿರುದ್ಧ ಚುನಾವಣೆಗೆ ಅನಂತಕುಮಾರ ವಿರುದ್ಧ ನಿಂತರೋ ಅವರ ಮನಸ್ಸಿನಲ್ಲಿ ಕಂಡಿತು, ನನ್ನದು ಇನ್ನು ಆಧಾರ್ ಕಾರ್ಡ್, ನನ್ನ ಆಲೋಚನೆ ಬಿದ್ದು ಹೋಗ್ತದೆ ಇನ್ನು ಆಧಾರ್ ಕಾರ್ಡಿಗೆ. ಯಾಕೆಂದರೆ ನಾವು BJP ಅವರು ಸಹ ಹೇಳಿದ್ದೆವು ಆವಾಗ, ಆಧಾರ್ ಕಾರ್ಡ್ ನಮಗೆ ಬೇಡ ಅಂಥೇಳಿ. ನಾನು ಎಷ್ಟೊತ್ತಿಗೆ ನಿಲ್ಲಿಸಬೇಕು ಹೇಳಿ, ಆವಾಗ ನಿಲ್ಲಿಸ್ತೇನೆ ನಾನು. ಆಧಾರ್ ಕಾರ್ಡ್ ಬೇಡ ಅಂಥೇಳಿ ಆಲೋಚನೆ ಮಾಡಿದರು. ಇವ್ರು ತಿಳ್ಕೊಂಡ್ರು ಮೋದಿಯವರು ನನಗಿನ್ನು ಅವಕಾಶವೇ ಕೊಡುವುದಿಲ್ಲ ಅಂಥೇಳಿ. ಮೋದಿಯವರ ಗುಣ ನೋಡಿ, ಒಳ್ಳೆಯದನ್ನು ಗ್ರಹಿಸುವಂತಹ ಒಂದು ಶಕ್ತಿ ಯಾರಿಗಿರ್ತದೆ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ತರ್ತಾರೆ. ಇವರು ಹೇಗಿದ್ದರೂ ನಾನು ಸೋತಿದ್ದೇನೆ, ಆದರೂ ಒಂದು ಕೊನೆಯ ಪ್ರಯತ್ನ ಮಾಡ್ತೇನೆ, ಪ್ರಧಾನಮಂತ್ರಿಯವರನ್ನು ನಾನು ಮಾತಾಡಿಸ್ತೇನೆ ಅಂತ ಹೇಳಿಕೊಂಡು ಒಂದು ಮನವಿಯನ್ನು ಕಳಿಸಿದ್ರಂತೆ ಇಂಟರ್ನೆಟ್ಟಲ್ಲಿ. ಮೋದಿಯವರಿಂದ ಉತ್ತರ ಬಂತವರಿಗೆ, ಮಾತಾಡಲಿಕ್ಕೆ ಬನ್ನಿ ಅಂತ ಹೇಳಿ. 1.5 ಗಂಟೆಯ ಕಾಲ ದೇಶದ ಪ್ರಧಾನಿ ತನ್ನ ವಿರೋಧಿಯ ಜೊತೆಗೆ ಕೂತು ಮಾತಾಡಿದರು. ಈ ಆಧಾರ್ ಕಾರ್ಡನ್ನು ಪ್ರಭಾವಯುತವಾಗಿ ಇಡೀ ದೇಶದಲ್ಲಿ ಹೇಗೆ ಮಾಡಬಹುದು, ಅಕೌಂಟಿನ ಜೊತೆಗೆ ಹೇಗೆ ಸೇರಿಸ್ಬೋದು, ಮೊಬೈಲ್ನ ಜೊತೆಗೆ ಹೇಗೆ ಅದನ್ನು ಸೇರಿಸ್ಬೋದು. ಜಾಮ್ ಅಂತ ಹೇಳಿದರೆ ಅದೇ ಜನ್ಧನ್ ಆಧಾರ್ ಮೊಬೈಲ್, JAM. ಇವತ್ತು ಎಂತಹ ಕ್ರಾಂತಿ! ಲೋಕಸಭೆಯಲ್ಲಿ ಆಗಿನ ಚಿದಂಬರಂರೇ ಹೇಳಿದರು, ಇಲ್ಲಿಯ ದೇಶದ ಜನ ಪ್ರಯೋಜನ ಇಲ್ಲ, ಅವರಿಗೆಲ್ಲ ಈ ಮೊಬೈಲ್ ಕೊಟ್ಟರೆ ಇದನ್ನೆಲ್ಲ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ, ಇದು ಫೇಲ್ ಆಗ್ತದೆ ಅಂತ ಹೇಳಿದರು. ಆದರೆ ಮೋದಿಗೆ ಜನರ ಮೇಲೆ ಧೈರ್ಯ ಇತ್ತು. ನಾನೇ, ಬೇರೆಯವರು ಬೇಡ, ನನ್ನ ಹತ್ರ ಆವಾಗ ಸಣ್ಣ ಮೊಬೈಲಲ್ಲಿ ಫೋನ್ ಅಂತ ಹೇಳಿದರೆ ಏನು, ಫೋನ್ ಬರ್ತದೆ, ಫೋನ್ ಮಾಡ್ತೇವೆ, ಅದಕ್ಕಿಂತ ಹೆಚ್ಚಿಗೆ ಯಾಕೆ ಮತ್ತು ನನಗೆ ಪ್ರಾಯ ಆಗಿದೆ. ತುಂಬ ಮಂದಿ ಈ ಮಾತನ್ನು ಹೇಳಿದ್ದಾರೆ. ಒಂದೇನು ಪೂರ ನಮ್ಮ ಕಲ್ಪೆರ ಉಂಡ ಮಾರ್ರೆ, ಒಂದು ಯಾಪ ಮಲ್ಪೆರ ಒಂದು ಪೂರ ಎನ್ನಡ್ದು ಆಬುಜಿ ಅಂಥೇಳಿ ಹೇಳಿದವರಿದ್ದಾರೆ. ಇವತ್ತು ಇಡೀ ಜಗತ್ತಿನಲ್ಲಿಯೇ UPI ಮೂಲಕ ಪೇಮೆಂಟ್ ಮಾಡುವಂತಹ ಜಗತ್ತಿನ ದೊಡ್ಡ ದೇಶ ಯಾವುದು ಅಂತೇಳಿ ಕೇಳಿದರೆ ಭಾರತ. ಸಂತೆಯಲ್ಲಿ, ಜಾತ್ರೆಯಲ್ಲಿ ಚರ್ಮುರಿ ತಿಂದು ಚಿಲ್ಲರೆ ಇರಡ QR ಕೋಡ್ ಇಜ್ಜೆ ಯಾರು? ನಮ್ಮ ಜನ. ಶಾಲೆಗೆ ಹೋಗದೇ ಇರ್ಬೋದು, ಅಥವಾ ಬಹಳ ದೊಡ್ಡ ರೀತಿಯಲ್ಲಿ ಕಲ್ತಿಲ್ಲದೆ ಇರ್ಬೋದು, ಆದರೆ ಇವತ್ತು ಅದನ್ನು ಚರ್ಮುರಿ ತಿಂದು, ಇದು ಬದಲಾವಣೆ, ಇದು ಭಾರತದ ಬದಲಾವಣೆ. ಇದರ ಕಾರಣ ಏನಾಯಿತು? ಯಾರೆಲ್ಲ ಬೋಗಸ್ ಅಕೌಂಟ್ ಮಾಡಿಕೊಂಡಿದ್ದರು, ಯಾರೆಲ್ಲ ಬಡವರ ಹೆಸರಿನಲ್ಲಿ ಉಜ್ವಲ ಯೋಜನೆ ಮತ್ತೊಂದು ಯೋಜನೆ ಎಲ್ಲ ಮಾಡಿದ್ರು, ಅದೆಲ್ಲವೂ ಹೋಯಿತು. ಅದರ ಪರಿಣಾಮ ಏನಾಯಿತು ಅಂತೇಳಿ ಕೇಳಿದರೆ, ಪ್ರಧಾನಮಂತ್ರಿಗಳು ಅಲ್ಲಿ ಕೂತು ಇವತ್ತು ನಾನು ಕೃಷಿ ಸಮ್ಮಾನ್ ಯೋಜನೆಯ ಹಣವನ್ನು ಕಳಿಸ್ತೇನೆ ಅಂತೇಳಿ ಒಂದು ಬಟನ್ ಒತ್ತಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮ್ಮ ಅಕೌಂಟಿಗೆ 2,000 ರೂಪಾಯಿ ಕಳಿಸಿದರೆ 2,000 ರೂಪಾಯಿ ನೇರ ನಮ್ಮ ಅಕೌಂಟಿಗೆ. ಕೂಡಲೇ ಮೆಸೇಜ್. ಎಂತಹ ಬದಲಾವಣೆ! ಭಾರತದ ಬದಲಾವಣೆ. ಭಾರತ ಈ ಕಾರಣಕ್ಕೆ ಅಲ್ಲಿಯವರೆಗೆ ಸಾಮಾನ್ಯವಾಗಿ ಜಗತ್ತು ನಮ್ಮನ್ನು ನೋಡುವಂತಹ ಕ್ರಮ ಹೇಗಿತ್ತು ಅಂತ ಹೇಳಿದರೆ, ಭಾರತ ಅಂತ ಹೇಳಿದರೆ ಪಕಡೆಯ ಅಲ್ಪ ನಟ್ಟು ನಕಲ್ಲ ಉಚ್ಚು ನಲ್ಪವ ನಕಲ್ಲ ಉಪ್ಪು ನಂಚಿತ್ತ ಒಂಜಿ ದೇಶ, ಮೂಢನಂಬಿಕೆದ ದೇಶ ಅಂಥೇಳಿ ಇದ್ದಂತಹ ಭಾರತ ಇವತ್ತು ಇಡೀ ಜಗತ್ತಿನ ಯಾವುದೇ ವ್ಯವಹಾರಗಳಾಗಲಿ ಭಾರತ ಏನು ಹೇಳ್ತದೆ ಅಂತ ಹೇಳುವ ಕೇಳುವಷ್ಟರ ಮಟ್ಟಿಗೆ ಬದಲಾಗಿದೆ. ಇನ್ನೊಂದು ಹೇಳ್ತೇನೆ, ಇಂಪಾರ್ಟೆಂಟ್. ಕೋವಿಡ್ ಸಂದರ್ಭ ಮರ್ತೋಗಿದೆ ನಮಗೀಗ. ಕೋವಿಡ್ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಇಡೀ ಜಗತ್ತು ಹೇಳಿತು
ಭಾರತ 140 ಕೋಟಿ ಜನ ಇರುವಂತಹ ದೇಶ. ಅಲ್ಲಿಗೆ ಈ ಮದ್ದು ಎಲ್ಲ ಬಂದು ಎಲ್ಲ ಆಗುವಾಗ ಅಮೇರಿಕಾ ಜರ್ಮನಿಯಲ್ಲೆಲ್ಲ ಮಾರ್ಗದಲ್ಲಿ ಮಲಗಿ ಸತ್ತವರಿದ್ದಾರೆ. ಅಂಥದ್ರಲ್ಲಿ ಭಾರತದಲ್ಲಿ ಎಷ್ಟು ಜನ ಸಾಯ್ಬೋದು? ಆದರೆ ಈ ದೇಶದ ಸಾಮರ್ಥ್ಯದ ಬಗ್ಗೆ ಒಂದು ವಿಶ್ವಾಸ ಹೇಗಿತ್ತು ಅಂತೇಳಿ ಕೇಳಿದರೆ ಹೇಳ್ತಾರೆ ನೋಡಿ, ರೈಟ್ ಮ್ಯಾನ್ ಇನ್ ದಿ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿ ಬಂದರೆ ಹೇಗೆ ಬದಲಾವಣೆ ಆಗ್ತದೆ ಅಂತ ಹೇಳೋದಕ್ಕೆ ಒಂದೇ ವರ್ಷದಲ್ಲಿ ನಿಮಗೆ ನೆನಪಿರ್ಬೋದು, ಪೋಲಿಯೋದ ಡ್ರಾಪ್ಸ್ಗಳು ಅಥವಾ ಬೇರೆ ಬೇರೆ ಮದ್ದುಗಳನ್ನು ಹುಡುಕುವುದು. ಈಗಲೂ ಕೂಡ ಕೆಲವು ಸಂಗತಿಗಳಲ್ಲಿ ನಾವು ಹಾಗೆ ಆಲೋಚನೆ ಮಾಡ್ತೇವೆ. ಅದು ಎಲ್ಲೋ ಅಮೇರಿಕಾ ಬೇರೆ ಬೇರೆ ಕಡೆ ಆಗಿ ಇಲ್ಲಿಗೆ ಬರುವಾಗ 7, 8, 10 ವರ್ಷ ಹೋದದ್ದು ಇದೆ. ಒಂದೇ ವರ್ಷದಲ್ಲಿ ಅದು ಉಚಿತ. 140 ಕೋಟಿ ಜನರಿಗೂ ಆ ಮದ್ದನ್ನು ನಮ್ಮ ವಿಜ್ಞಾನಿಗಳು ತಯಾರು ಮಾಡಿದರು. ಆವಾಗ ಅದಕ್ಕೆ ಅಪಪ್ರಚಾರ ಕೊಡುವುದಕ್ಕೆ ಏನೆಲ್ಲ ಮಾಡ್ಬೋದೋ ಎಲ್ಲ ಮಾಡಿದರು. ಎಲ್ಲಿವರೆಗೆ ಅಂದರೆ ಕಾಂಗ್ರೆಸ್ನವರು ಐನ್ ದೆತೊಂಡ ಫೈರ್ ನಿಕ್ಲು ಅಂತೇಳಿ ಹೇಳಿದರು. ಅವ್ರು ಮಾತ್ರ ಹೋಗಿ ಗುಟ್ಟಲ್ಲಿ ಎಂಕೊಂಜಿ ಕೊರಲೆ ಅಂತೇಳಿ ತಗೊಂಡು ಬಂದವರು ಇದ್ದಾರೆ. ಅದರ ಪರಿಣಾಮ ನಾವು ಭಾರತ ಒಳ್ಳೆಯದಾದರೆ ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಒಳ್ಳೆಯದಾಗ್ತದೆ ಅಂತ ಹೇಳುವಂತಹ ಸಂದೇಶ ಹೋಯಿತು. ಬೇರೆ ಎಲ್ಲ 100 ರೂಪಾಯಿಗೆ ಕೊಡ್ತಿದ್ದಂಥದ್ದನ್ನು ಭಾರತ 10 ರೂಪಾಯಿಗೆ ಬಡ ದೇಶಗಳಿಗೆ ಈ ಮದ್ದನ್ನು ಕೊಟ್ಟಿತು. ಎಂತಹ ಶಕ್ತಿ ಇದೆ ಭಾರತಕ್ಕೆ. ನಾನು ಧರ್ಮಸ್ಥಳದ ಹತ್ತಿರ ಇರೋದ್ರಿಂದಾಗಿ ಹೇಳ್ತೇನೆ, ಆ ರೂಪೇ ಕಾರ್ಡ್ ಅಂತೇಳಿ ಆವಾಗ ಶುರು ಮಾಡುವಾಗ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬಂದರು. ಸ್ವಸಹಾಯ ಗುಂಪಿನ ಎಲ್ರಿಗೂ ಆ ಕಾರ್ಡ್ ಕೊಟ್ಟರು. ಇವತ್ತು ಆ ಕಾರ್ಡನ್ನು ಉಪಯೋಗ ಮಾಡದವರು ಎಷ್ಟು ಮಂದಿ? ಈ ಒಂದು ಆರ್ಥಿಕವಾಗಿ ಬದಲಾವಣೆ. ನಾನು ರಸ್ತೆ, ಎಷ್ಟು ಕಾಲೇಜುಗಳು ITI ಆಯಿತು, ಎಷ್ಟು ಮಾರ್ಗಗಳಾಯಿತು, ಎಷ್ಟು ಏರ್ಪೋರ್ಟ್ ಆಯಿತು, ಎಷ್ಟು ಆಸ್ಪತ್ರೆಗಳಾಯಿತು, ಇವತ್ತು ಎಷ್ಟು ಜನ ಡಾಕ್ಟ್ರುಗಳು ಬರ್ತಾ. ನೀವು ಒಮ್ಮೆ ಇದರ ಬಗ್ಗೆ ಆಲೋಚನೆ ಮಾಡಿದರೆ 10 ವರ್ಷದ ಹಿಂದೆ ಇದ್ದಂತಹ ಭಾರತ ಇವತ್ತೆಂತಹ ಭಾರತ. ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗ ಭಾರತ ಬದಲಾದದನ್ನು ಇದನ್ನು ಸಹ ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ. ಅದನ್ನು ಹೇಳಿ 1-2 ನಿಮಿಷದಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆಲೋಚನೆ ಮಾಡಿಕೊಳ್ಳಿ, ಹಿಂದೆ ಆದರೆ ಭಾರತ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾ ಇತ್ತು? ಮೋದಿಯವರು ಬರುವುದರ ಮೊದಲು ಈಗಲೂ ನಾವು ಹೇಳ್ತೇವೆ, ಐನೊಂಜಿ ಮುಗಿತು ಬಿಡೋಡಿತ್ತು ಮಾರಾಯ ಅಂತ ಹೇಳಿ. ನಾವು POK ಪಾಕಿಸ್ತಾನನೇ ನಕ್ಷೆಡ್ ಇಜ್ಜಂದಿಲಕ್ಕ ಮುರಾಣಿ ಒಂಜಿ ಚಾನ್ಸ್ ತೆಗೆದಿತ್ತು. ಹೋದ ಒಂಜಿ ಪುಡದ ಕೈದು ಮಲ್ತು ಪ್ರಾಬ್ಲಮ್ ಸಾಲ್ವ್ ಅಂದಪ್ಪು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಇಲ್ಲೇ ಆಲೋಚನೆ ಮಾಡಿ, ಯಾರಿಗೋ ಸರಿಯಾಗಿ ಒಂದು ಪೆಟ್ಟು ಕೊಟ್ಟರೆ ಪೊಲೀಸರಿಂದ ಹಿಡಿದು ಎಲ್ಲರೂ ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಳ್ಳೆಯದಾಗುವುದನ್ನು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡಿದ್ದೀರಾ? ತುಂಬ ಜನರಿಗೆ, ದೊಡ್ಡ ದೇಶಗಳಿಗೆ ಭಾರತ ಮೊನ್ನೆ ಮುನ್ರಾಣಿ ಮಿಟ್ಟ ನಟ್ಟೊಂದಿತ್ತಿನಕ್ಲು ಇನಿ ಬಾರಿ ತಿಗಲದೆರ್ತು ತಿರ್ಗೊಂದುಲ್ಲೇರು ಅಂತ ಹೇಳಿ ನಮ್ಮ ಊರಿನಲ್ಲಿ ಯಾರಾದರೂ ಒಬ್ಬ ಪಾಪದವ ಸ್ವಲ್ಪ ಗಟ್ಟಿಮುಟ್ಟಾಗಿ ಸ್ವಲ್ಪ ದುಡಿದು ಒಂದು ಕಾರಲ್ಲೆಲ್ಲ ತಿರುಗ್ತಾ ಇದ್ದರೆ ಬಾರಿ ರೈಸಬೇ ಅಂತ ಹೇಳುವಂತಹ ಒಂದು ಮನೋಸ್ಥಿತಿ ಏನುಂಟು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು. ಅಮೇರಿಕಾ, ಇಂಗ್ಲೆಂಡ್ ಇವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ ಭಾರತ ಮೇಲೆ ಬರ್ತಾ ಇದೆ ಅಂತ ಹೇಳಿ. ಏನು ಇಲ್ಲ, ಅವರಿಗೆ ಯುದ್ಧ ಆಗಬೇಕಿತ್ತು. ನಿಜವಾಗಿ ವ್ಯತ್ಯಾಸ ಇದೆ. ಸಿಂಧೂರು ಅದೊಂದು ಕಾರ್ಯಾಚರಣೆ, ಅದು ಯುದ್ಧ ಅಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಆದರೆ ಯಾರಿಗೆ ಎಷ್ಟು ಗಟ್ಟಿ ಉತ್ತರ ಕೊಡಬೇಕೋ ನಾವು ಉತ್ತರ ಕೊಡ್ತೇವೆ. ಅಂತಾರಾಷ್ಟ್ರೀಯ ಅಭಿಪ್ರಾಯ ಏನೇ ಇರಲಿ ನಾವು ಬಿಡೋದಿಲ್ಲ. ಅದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತೋರಿಸ್ತಾ ಹೋದೆವು. ಮೊದಲು ಉರಿ, ಆಮೇಲೆ ಪೆಹಲ್ಗಾಮಲ್ಲಿ, ಅದರ ಮೊದಲು ಏರ್ ಸ್ಟ್ರೈಕ್ ಮಾಡಿದೆವು. ಅದರ ನಂತರ ಮೊನ್ನೆ ನೋಡಿ ಎಷ್ಟು ಕರೆಕ್ಟಾಗಿ
ಕಾಂಗ್ರೆಸ್ನವರಿಗೆ ಅದು ಅರ್ಥ ಆಗಲಿಕ್ಕೆ ಕಾರಣ ಇಲ್ಲ. ಯಾಕೆಂತೇಳಿ ಕೇಳಿದರೆ, ಕಾಂಗ್ರೆಸ್ನವರಿಗೆ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಸಂಗತಿಯಾಗಿದೆ. ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದರೆ, ನಾವು ಆಳಲಿಕ್ಕೆ ಇರುವವರು, ಈ ಚುನಾವಣೆ ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ನಾವು ಬರ್ತೇವೆ ಅಂತ ಹೇಳಿತ್ತು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತತವಾಗಿ ಜನ 3 ಬಾರಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದರೆ ಆಲೋಚನೆ ಮಾಡಿ. ಜನರು ಆಲೋಚನೆ ಮಾಡ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿಗೆ ಏನಾದರೂ ಈ ಜವಾಬ್ದಾರಿ ಕೊಟ್ಟರೆ ದೇಶ ಯಾವ ಸ್ಥಿತಿಗೆ ಹೋದೀತು ಅಂತ ಹೇಳುವ ಕಲ್ಪನೆ ಜನರಿಗಿದೆ. ಬಟಾಟೆ ಈಚೆಯಿಂದ ಹಾಕಿ, ಆಲೂ ಯಹಾ ಸೆ ಡಾಲೋ, ಸೋನಾ ವಹಾ ಸೆ ನಿಕ್ಲೇಗಾ. ಈ ಜನ ಏನಾದರೂ ಪ್ರಧಾನಮಂತ್ರಿಯಾಗಿ ಕೂತ್ರೆ ಏನಾದೀತು ಅಂತ ಹೇಳುವ ಕಲ್ಪನೆ ಜನರಿಗಿದೆ. ಇವತ್ತು ಇದನ್ನು ಆಲೋಚನೆ ಮಾಡಿ. 9 ಎಲ್ಲಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಕೇಳಿದರೆ, ಭಯೋತ್ಪಾದಕರ ತಾಣಗಳಿಗೆ ಹೊಡೆದಿದ್ದಾರೆ. ಅವರು ವಾಪಸ್ ಹೊಡೆದಾಗ ಮಿಲಿಟ್ರಿಯ ಯಾವುದೆಲ್ಲ ತಾಣಗಳಿದ್ದಾವೆ ಅದಕ್ಕೆ ಹೊಡೆದಿದ್ದೇವೆ ನಾವು. ಆದರೆ ಭಾರತ ಕಳೆದ 11 ವರ್ಷದಲ್ಲಿ ಶಸ್ತ್ರದಲ್ಲಿ, ಸೈನ್ಯದ ನೈಪುಣ್ಯತೆಯಲ್ಲಿ, ಈಗ ಯುದ್ಧಗಳು ಹೇಗೆ ಅಂತೇಳಿ ಕೇಳಿದರೆ ಮೊದಲೆಲ್ಲ ಕಾಲಾಳುಗಳು ಸೈನಿಕರೇ ಹೋಗಿ ಹೊಡೆಯುವಂಥದ್ದು, ಇವತ್ತು ಡ್ರೋನ್ಗಳು ಹೋಗಿ ಹೊಡಿತಾ ಇದ್ದಾವೆ, ಮಿಸೈಲ್ಗಳು ಹೋಗಿ ಹೊಡಿತಾ ಇದ್ದಾವೆ, ಬ್ರಹ್ಮೋಸ್ ಹೋಗಿ ಹೊಡಿತಾ ಇದೆ. ಸುಮ್ಮನೆ ಅದು ಅವರು ಅಷ್ಟು ಬೇಗ ನಮ್ಮ ಜೊತೆಗೆ ರಾಜಿಗೆ ಬಂದದ್ದು. ಇವ್ರು ಹೇಳಿ, ಅಮೆರಿಕದವರು ದೊಡ್ಡ ಜನ ಆಗೋದಕ್ಕೆ ಹೇಳಿದ್ದಾರೆ. ನಾನೇ ಎಂಥದ್ದು ನಾನೇ? ಇವತ್ತು ಭಾರತ ಆ ದಿನವನ್ನು ಕಳೆದಿದೆ. ನೀವು ಹೇಳಿ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ನಾವು ವೈಜ್ಞಾನಿಕವಾಗಿ, ಆಧುನಿಕವಾಗಿ ನಮಗೆ ಗೊತ್ತಾದ, ನಮ್ಮ ಮನಸ್ಸಿನಲ್ಲಿ ತುಂಬ ಮಂದಿಯ ಮನಸ್ಸಲ್ಲಿತ್ತು, ಪಾಕಿಸ್ತಾನ ಅಲ್ಪ ಬಾಂಬ್ಲ ಉಂಡು ಮಾರ್ರೆ, ಅಕ್ಕಲ್ಲ ಭಾರಿ ಗೌಜಿಪ್ಪು ಅಂಥೇಳಿ. ಆದರೆ 58 ಗಂಟೆಯಲ್ಲಿ ಅವರು ಏನು ಅಂತ ಹೇಳುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಯಿತು, ಪಾಕಿಸ್ತಾನ ಇಷ್ಟೇ ಅಂಥೇಳಿ. ಆದರೆ ಒಂದು ಗಟ್ಟಿ ನಿರ್ಧಾರ, ಅದು ಒಂದು ಸಂಯಮ ಬೇಕು. ನಮ್ಮಲ್ಲಿ ಬಲ ಇದ್ದರೂ ಕೂಡ ಒಬ್ಬ ಸಿಕ್ಕಿದ್ದಾನೆ ಅಂತೇಳಿ ಸಿಕ್ಕರೆ ಹೊಡಿಬಾರ್ದು. ಎಷ್ಟು ಹೊಡಿಬೇಕೋ ಅಷ್ಟೇ ಹೊಡಿಬೇಕು. ಈಗ ಇದನ್ನು ಮಾಡಿ ತೋರಿಸಿದೆ. ಇವತ್ತು ಒಂದು ಕಾಲದಲ್ಲಿ ನಮ್ಮ ಸೈನಿಕರಿಗೆ ಶಸ್ತ್ರ ಹೊರಗಿಂದ ತರಬೇಕಾದ ಸ್ಥಿತಿಯಿಂದ ಇವತ್ತು ನಾವು ದೊಡ್ಡ ದೊಡ್ಡ ದೇಶಗಳಿಗೆ ರಫ್ತು ಮಾಡುವಂತಹ ಬದಲಾದ ಸ್ಥಿತಿಯಲ್ಲಿದ್ದೇವೆ. ಇಂತಹ ಭಾರತವನ್ನು ಕಳೆದ 11 ವರ್ಷದಲ್ಲಿ, ನಾನು ಅದಕ್ಕೆ ನನ್ನ ಮಾತನ್ನು ನಿಲ್ಲಿಸುವಾಗ ಹೇಳ್ತೇನೆ, ಮಾತಾಡ್ತಾ ಹೋದರೆ MK ವಿಜಯಕುಮಾರ್ ಹೇಳಿದ ಹಾಗೆ ದಿವಸಗಟ್ಟಲೆ ಮಾತಾಡ್ಬೋದು. ಯಾಕೆಂದರೆ ಅಷ್ಟು ಸಾಧನೆ ಭಾರತ ಬದಲಾಗಿದೆ. ಒಂದು ವಿಶ್ವಾಸ ಬಂದಿದೆ. ಯಾರಾದರೂ ಕಲ್ಪನೆ ಮಾಡಿದ್ದೀರಾ? ನನ್ನನ್ನು ಸೇರಿಸಿ, ನಾನು ಅಯೋಧ್ಯೆಗೆ ಹೋರಾಟಕ್ಕೆ ಹೋದವ, ಡಿಸೆಂಬರ್ 6ರಲ್ಲಿ ಅಲ್ಲೇ ಇದ್ದವ, ಆ ಕಟ್ಟಡ ಬೀಳುವಾಗ ನೋಡಿದವ. ಅಲ್ಲಿ ಮಂದಿರ ಆದೀತು ಅಂತ ಹೇಳುವಂಥದ್ದು ಏನಾದರೂ ನಾವು ನಿರೀಕ್ಷೆ ಮಾಡಿದ್ದೇವ? ಕಾಂಗ್ರೆಸ್ ಇರ್ತಿದ್ರೆ ಮಂದಿರ ಆಗಲಿಕ್ಕೆ ಬಿಡ್ತಿದ್ರ? ಅಲ್ಲಿ ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಹೇಳಿದಂಥವರು, ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದವರು. ಇವತ್ತು ಯಾರೆಲ್ಲ ಅಯೋಧ್ಯೆಗೆ ಹೋಗಿದ್ದೀರಿ, ಅಯೋಧ್ಯೆಯಲ್ಲಿ ಬದಲಾದಂತಹ ಒಂದು ವಾತಾವರಣ ಯಾರೆಲ್ಲ ನೋಡಿದ್ದೀರಿ, ಒಂದು ವಿಶ್ವಾಸ ಬರೋದಿಲ್ಲ ಮನಸ್ಸಿಗೆ. ಬಹುಶಃ ಇಡೀ ಭಾರತ ತನ್ನತನವನ್ನು ಕಂಡುಕೊಳ್ತಾ ಇದೆ ಈಗ. ಮೋದಿ ನಿಮಿತ್ತ ಮಾತ್ರ, ನಾನು ಮತ್ತೆ ಪುನಃ ಹೇಳ್ತೇನೆ, ಮೋದಿ ನಿಮಿತ್ತ ಮಾತ್ರ. ಯಾಕೆಂತೇಳಿದರೆ ಅವರು ಆ ಸ್ಥಾನಕ್ಕೆ, ಆ ಸ್ಥಳಕ್ಕೆ, ಆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ದೇವರವರನ್ನಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಕೆಲವರಿಗೆ ಇದು ಆಧ್ಯಾತ್ಮ ಅಂತೇಳಿ ಕಾಣ್ಬೋದು. ಅದಕ್ಕೆ ನಾನು ಹೇಳಿದ್ದೆ, ಹಿಂದೆ ಆದರೆ ಭಗವಂತ ಬರ್ತಾನೆ ಅಂತ ಹೇಳುವಂತಹ ಒಂದು ನಂಬಿಕೆಯ ದೇಶ ನಮ್ಮದು. ಆದರೆ ಅಷ್ಟು ಮುಂದೆ ಹೋಗೋದು ಬೇಡ. ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಮೋದಿಯ ಕೆಲವರಿಗೆ ಪ್ರಶ್ನೆ ಇರ್ಬೋದು, ಮೋದಿಯ ನಂತರ ಇನ್ನೊಬ್ಬ ಬರ್ತಾರೆ. ಈ ದೇಶದ ಮಣ್ಣಿಗೆ ಆ ಶಕ್ತಿ ಇದೆ. ಈ ದೇಶಕ್ಕೆ ಜಗತ್ತಿಗೆ ಕೊಡಬಲ್ಲಂತಹ ಬದುಕಿನ
ಬದುಕುವುದು ಹೇಗೆ ಅಂತ ಹೇಳುವಂತಹ 5,000 ವರ್ಷಗಳ ಬದುಕಿದಂತಹ ದೇಶ ಇದು. ಬದುಕುವುದು ಹೇಗೆ ಅಂಥೇಳಿ ಬೇರೆಯವರು ಹೇಳಬೇಕಾ ನಮಗೆ? ಎಲ್ಲೋ ಸ್ವಲ್ಪ ಮರೆವು ಹೋಗಿತ್ತು, ದೇಶದ ಆತ್ಮವಿಶ್ವಾಸ ಕಡಿಮೆ ಆಗಿತ್ತು. ಮೋದಿಯವರು ಬಂದ ನಂತರ ಯಾಕೆ ಅಂತೇಳಿ ಕೇಳಿದರೆ ಅದರ ಹಿಂದೆ ತುಂಬ ಜನರ ತ್ಯಾಗ, ಬಲಿದಾನ, ಪರಿಶ್ರಮ ಇದೆ. ಆ ಕಾರಣಕ್ಕೆ ಇವತ್ತು ಭಾರತ ಏಳ್ತಾ ಇದೆ. ನಮ್ಮದು ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂತೇಳಿ ಕೇಳಿದರೆ ಇದು ಹೀಗೆ ಆದಂತಹ ಬೆಳವಣಿಗೆ ನಿಲ್ಲಬಾರ್ದು. ನೀವು ಸ್ವಲ್ಪ ಗಮನಿಸಿ, ಅವರು ಸಹ ಏನಾದರೂ ಬಿಡ್ತಾರಂದ್ರೆ ಕೇಳಿದರೆ ನಮ್ಮನ್ನು ಬಿಡ್ತಾ ಇಲ್ಲ. ಅವರು ಬೇರೆ ದೇಶದವರ ಸಹಾಯವನ್ನು ತಗೊಳ್ತಾರೆ, ಏನೇನೋ ಮಾಡ್ತಾರೆ, ಏನಾದರೂ ಮಾಡಿ ಮೋದಿ ಮಾತಾಡೋದು ಕೊನೆಗೆ ಯಾರ ಹತ್ರ ಮೇಲೆ ಅಂತ ಹೇಳಿದರೆ ಮೋದಿಯನ್ನು ಇಳಿಸಿದರೆ ಎಲ್ಲವ ಇಲ್ಲ, ಏನು ಮೋದಿಯನ್ನು ಇಳಿಸ್ಲಿಕ್ಕೂ ಆಗೋದಿಲ್ಲ ಅವರಿಂದ. ಆದರೆ ಅದರ ಶಕ್ತಿ ಇರುವುದು ಅಂತೇಳಿ ಕೇಳಿದರೆ ನಾವು ಸೇರಿ ನಮ್ಮ ಊರಲ್ಲಿ ಇದನ್ನು ಹೇಗೆ ಮಾಡ್ತೇವೆ? ನಮ್ಮ ವೈಯಕ್ತಿಕ ಆಸೆಗಳನ್ನು ಮೀರಿ ದೇಶದ ದೃಷ್ಟಿಯಲ್ಲಿ, ನಾನು ನಾಡ್ದಿನ ಪಂಚಾಯತ್ ಚುನಾವಣೆ ಅಥವಾ ನೆಕ್ಸ್ಟ್ ಚುನಾವಣೆ ಅದೆಲ್ಲ ಒಂದು ಭಾಗ, ಬರ್ತದೆ ಹೋಗ್ತದೆ. ಆದರೆ ದೇಶ ಉಳಿಯುವ ದೃಷ್ಟಿಯಲ್ಲಿ, ಒಟ್ಟು ಈ ವಿಚಾರ ಉಳಿಯುವ ದೃಷ್ಟಿಯಲ್ಲಿ ಎಲ್ಲವನ್ನು ಮೀರಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವಂತಹ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ಇದ್ದೇವೆ. ಏನು ಪ್ರಗತಿ ಬಂದಿದೆ ಅದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ, ಆದರೆ ನಮ್ಮ ಊರುಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ನನಗೆ ಕೊಟ್ಟಂತಹ ಸೀಮಿತ ಸಮಯದಲ್ಲಿ ನನ್ನಿಂದ ಸಾಧ್ಯವಾದಷ್ಟು ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಈಗ ಹೇಗೆ ಅಂತ ಹೇಳಿದರೆ, ಹೋಟೆಲ್ ಅಂತ ಹೇಳಿದರೆ ಹೇಗಿರಬೇಕು? ನೀವು ನೋಡೋ ಸ್ವಲ್ಪ ಮರದ ಎಲ್ಲ ಹಳೆಯ ಹೋಟೆಲು, ಅಲ್ಲಿ ಒಳ್ಳೆಯ ರುಚಿ ಇರ್ಬೋದು, ಗೊತ್ತಿರೋರು ಮಾತ್ರ ಆ ಹೋಟೆಲಿಗೆ ಹೋಗ್ತಾರೆ. ಬಾಕಿಯವರೆಲ್ಲ ನೋಡೋದು ಯಾವುದನ್ನು? ಬೋರ್ಡ್ ಹೇಗುಂಟು, ಗೌಜಿ ಹೇಗುಂಟು, ಅಲ್ಲಿ ಕೊಡುವವ ಅದೇ ಗೋಳಿ ಬಜೆ ಆದರೂ ಯೂನಿಫಾರ್ಮ್ ಎಲ್ಲ ಹಾಕಿದ್ದಾನ, ಅವು ತಂದು ಕೊಡುವಾಗ ಭಾರಿ ಕ್ರಮದಲ್ಲಿ ಕೊಡ್ತಾನ. ಈ ಹೊರಗಿನ ಪ್ರಚಾರಕ್ಕೆ ಹೆಚ್ಚಿದ್ದು. ಮತ್ತು ತಿಂಡಿ ಒಳ್ಳೆಯದು ಬೇಕು. ನಮಗಂತೂ ವಿಶ್ವಾಸದಲ್ಲಿ ಹೋಗ್ಬೋದು, ಮೋದಿಯವರು ಒಳ್ಳೆಯ ಸಾಧನೆಯನ್ನು, BJP ಒಳ್ಳೆಯ ಸಾಧನೆಯನ್ನು ಕಳೆದ 11 ವರ್ಷದಲ್ಲಿ ಮಾಡಿದೆ. ಅದಕ್ಕೆ ಪ್ರಚಾರ ಕೊಡಬೇಕು. ಆ ಪ್ರಚಾರ ಕೊಡುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದೆ. ಇದೊಂದು ನಿಮಿತ್ತ ಮಾತ್ರ, ಇಲ್ಲ ಅಂತೇಳಿದರೆ ಇಷ್ಟು ಆಲೋಚನೆ ನಾವು ಮಾಡೋದಿಲ್ಲ. ಈ ಕಾರಣಕ್ಕೆ ಮಾಡಿ, ಇಲ್ಲಿಂದ ಹೋಗಿ ಇದರ ಬಗ್ಗೆ ಆಲೋಚನೆ ಮಾಡಿ, ಒಂದು 4 ಜನ ಯಾರಾದರೂ ಏನಾದರೂ ಒಂದು ದಾಲ ಸುಖೈಜಿ ಮಾರ್ರೆ ಮುಲ್ಪ ಕರ್ನಾಟಕ ಅಂಚಾತಂದು ಮೂಡಿ ಇಂಚಾತಂದು ಒಂದು ಕಾರ್ಯಕರ್ತರೇನು ತೂಪುಜರ ಅವು ಒಂದು ಅಂತೇಳೆಲ್ಲ ಒಂದು ಏನಾದರೂ ಬಂದರೂ ಕೂಡ ನಾವು ಗಟ್ಟಿಯಾಗಿ ಮಾತಾಡೋದೆ. BJP ನೋಡಿ, ಮೋದಿಯವರನ್ನು ನೀವು ನೋಡಿರ್ಬೋದು, ಹೀಗೆ ಟಿವಿಯ ಎದುರು ಬಂದಾಗಲೂ ಕೂಡ ಅವರು BJPಯ ಚಿಹ್ನೆ ಹಾಕಿಕೊಂಡೇ ಬಂದು ಕೂತ್ಕೊಳ್ತಾರೆ, ಪಾರ್ಟಿಯ ಕಾರ್ಯಕ್ರಮ ಅಂತೇಳಿ. ಆದರೆ ಯಾಕೆಂದೇಳಿ ಕೇಳಿದರೆ ಅವರ ಮನಸ್ಸಿನಲ್ಲಿ ಈ ವಿಡಿಯೋಗಳಲ್ಲೆಲ್ಲ ಏನು ಸೋಷಲ್ ಮೀಡಿಯಾದಲ್ಲಿ ತಿರುಗ್ತದಲ್ಲ, ಕನಿಷ್ಠ ಪಕ್ಷ ಇದು ತಿರುಗಲಿ, ಜನರ ಮನಸ್ಸಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಓಟಿನ ಒಳಗೆ ಹೋದಾಗ ಯಾವುದು ಕಾಣಬೇಕು ಅಂತೇಳಿ ಕೇಳಿದರೆ ಇದು ಮಾತ್ರ ಕಾಣಬೇಕು. ನಾವು ತುಂಬ ಮಂದಿ ನಾವು ಗಟ್ಟಿ BJP ಅಂತೇಳಿ ಆದರೆ ನಮಗೆ ಬೇರೆ ಯಾವುದು ಕಾಣೋದು ಕೂಡ ಇಲ್ಲ. ತುಂಬ ಮಂದಿ ವೋಟ್ ಮಾಡಿ ಬಂದ ಮೇಲೆ ಹೇಳ್ತಾರೆ, ಯಾನು ಒಯ್ಯಿಲ್ಲ ತೂಜಿ ಮಾರ್ರೆ ಅವನಿಗೆ ಪೂ ತೋಜುಂಡು ಹಾಡೆ ಬತ್ತೆ ಅಂಥೇಳಿ. ಅದು ಬದ್ಧತೆ. ಆ ದೃಷ್ಟಿಯಲ್ಲಿ, ದೇಶದ ದೃಷ್ಟಿಯಲ್ಲಿ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ವಂದೇ ವಂದೇ, ಭಾರತೀಯ ಜನತಾ ಪಾರ್ಟಿಗೆ